ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳ ಅಚ್ಚುಮೆಚ್ಚಿನ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಕೋಟಿ ವಂದನೆಗಳನ್ನ ತಿಳಿಸೋಣ. ಹಾಗೆ ಭೂಮಾತೆ, ಪ್ರಕೃತಿ ಮಾತೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ವಂದನೆಗಳು ತಿಳಿಸೋಣ. ಥ್ಯಾಂಕ್ ಯು ಹೇಳೋಣ. ಇವತ್ತೊಂದು ದಿನ ಉಸಿರನ್ನ ಬಿಟ್ಕೊಟ್ಟು ಜೀವಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ, ಈ ಕ್ಲಾಸ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಯೂನಿವರ್ಸಿಟಿಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇವತ್ತ ಥ್ಯಾಂಕ್ ಯು. ಹಾಗೆ ನನ್ನ ಜನ್ಮಕ್ಕೆ ಕಾರಣರಾದ ನನ್ನ ತಂದೆ ತಾಯಿಯರನ್ನು ಕೂಡ ಮನದಲ್ಲೇ ಸ್ಮರಿಸುತ್ತಾ, ಹಾಗೆ ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ನನ್ನ ಯಜಮಾನರಿಗೂ ಕೂಡ ಕೋಟಿ ವಂದನೆಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನನಗೆ ಈ ತರ ಪುನರ್ಜನ್ಮ ಕೊಟ್ಟು ಇಲ್ಲಿ ಕೂತು ಜೂಮ್ ಮಾಡೋಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಋಣ ತೀರ್ಸಕ್ಕಾಗಲ್ಲ. ಮತ್ತೆ ನನಗೆ 3ನೇ ಜನ್ಮವಾಗಿ ಪತ್ರಿಜಿ ಗುರುಗಳ ಆನಾಪಾನಸತಿ ಧ್ಯಾನ ಕೂಡ ಸಿಕ್ತು. 3 ಜನ್ಮಗಳಾಗಿದ್ದಾವ್ ನನಗ, ಹೇಳ್ತಾನೆ ಇರ್ತೀನಿ ಯಾವಾಗ್ಲೂ ಕೂಡ. ಹಾಗೆ ನನ್ನ ಅಚ್ಚುಮೆಚ್ಚಿನ ಆಧ್ಯಾತ್ಮಿಕ ಗುರುಗಳು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ಗೆ ಕೃತಜ್ಞತೆ ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಅವರಿಗೂ ಕೂಡ ಋಣಿಯಾಗಿರ್ತೀನಿ ಅಂತ ಹೇಳ್ತಾ, ದಿನಕ್ಕೊಂದು ಪಾಠದಂತೆ ನಮ್ಮನ್ನ ಶುದ್ಧ ಮಾಡ್ತಾ, ಧ್ಯಾನ ಜ್ಞಾನ ಎರಡು ಕೂಡ ಐತಿ. ಮತ್ತೆ ಸತ್ಸಂಗ ಈ ತರ ಎಲ್ಲಾನು ನಡೀತಾ ಇರ್ತೈತಿ. ದಿನಾಲು ಇನ್ನೂ ನಡೀತಾನೆ ಇರ್ತೈತಿ. ಹಾಗೆ ಪಿರಮಿಡ್ ಮಾಸ್ಟರ್ಗಳು ಹೇಗಿರ್ಬೇಕು ಮತ್ತ ಅವ್ರ ಆದರ್ಶ ಸೂತ್ರಗಳು ಯಾರು ನಮ್ಮ ಪತ್ರಿಜಿ ಗುರುಗಳು 18 ಸೂತ್ರಗಳನ್ನ ಮಾಡಿಟ್ಟಾರ. ಆ ಸೂತ್ರಗಳನ್ನ ಆಚರಣೆಯಲ್ಲಿ ನಾವ್ ಎಷ್ಟ್ರ ಮಟ್ಟಿಗೆ ಇದೀವಿ, ಅದರಿಂದ ಎಷ್ಟು ಪಡ್ಕೊಂಡಿದೀವಿ, ನಾವ್ ಎಷ್ಟು ಅದ್ರೊಳ್ಳೆ ಆಳವಾಗಿ ಇಳಿದೀವಿ ಅಂತ ನೋಡ್ದನ. ನಾನ್ ಹೇಗೆ ಇದ್ದೀನಿ ಅಂತ ನಾನ್ ಏನ್ ಮಾಡ್ತಾ ಇದ್ದೀನಿ, PSS ಮಂಗಳದಲ್ಲಿ ಬಂದು ಪತ್ರಿಜಿ ಗುರುಗಳ ಧ್ಯಾನ ಪಡ್ಕೊಂಡು ಹೇಗಿದ್ದೀನಿ ಅಂದ್ರೆ, ಈ 5 ವರ್ಷ ಆಯ್ತು ನಾವ್ ಧ್ಯಾನಕ್ ಬಂದು. ಕೊರೋನಾದಾಗೆ ಬಂದಿದ್ದು. ಮೊದ್ಲ ಡಿಪ್ರೆಷನ್ಗೆ ಹೋಗಿದ್ದೆ ನಾನು. ನನ್ನ ಹೆಸರು ದಾನಮ್ಮ ಮೇಡಮ್ ಎಲ್ಲ ಹೇಳ್ಯಾರ. ಇವಾಗ ಸಿಂದಗಿ ಪ್ರಾಪರ್ಲಿ ನಮ್ಮೂರು. ಧ್ಯಾನಕ್ಕೆ ಬಂದ 5 ವರ್ಷ ಆಯ್ತು. ಯಾಕೆ ಬಂದೆ ಧ್ಯಾನಕ್ಕಂದ್ರೆ, ಈ ಧ್ಯಾನ ಪಡ್ಕೋಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ ಬಂದವಳಲ್ಲ. ಆರೋಗ್ಯ ಕ್ಷೀಣಿಸಿ ಬದುಕಲ್ಲ, ಉಳಿಯಲ್ಲ ಅಂದಾಗ ನೋಡ್ರಿ, ಶರಣಾಗತಿ ಸಮರ್ಪಣೆಗೂ ಶರಣಾಗತಿಗೂ ಬೇರೆ ಬೇರೆ ಇರ್ತದ. ನಾನ್ ಶರಣಾಗತಿ ಆಗ್ಬಿಟ್ಟೆ. ಕೈ ಚೆಲ್ಬಿಟ್ಟು ನನ್ನ ಬೆಡ್ರೂಮ್ ಸೇರಿಸ್ಬಿಟ್ರು. ಎಷ್ಟೊಂದು ದುಡ್ಡು ಹಾಕೋರು ಕೂಡ ಬದುಕಲ್ಲ ಅಂತ ಹೇಳಿದ್ರು. ಕಿಡ್ನಿ ಚೆನ್ನಾಗಿತ್ತು, ಆದ್ರ ಮಾನಸಿಕ ರೋಗ ಆಗ್ಬಿಟ್ಟಿತ್ತು ನನಗೆ. ಮಾನಸಿಕ ರೋಗಕ್ಕೆ ಔಷಧಿ ಇಂಗ್ಲಿಷ್ ಮೆಡಿಸನ್ ಅದು ಯಾವ ಆಗಲ್ಲ, ಮೆಡಿಸನ್ ಆಗಲ್ಲ. ಮಾನಸಿಕ ರೋಗಕ್ಕೆ ಔಷಧಿ ಯಾವ್ದಾಯ್ತಂದ್ರ ಆಧ್ಯಾತ್ಮಿಕದಲ್ಲಿ ಔಷಧಿ ಇದೆ. ಅದು ನನಗೆ ಏನ್ ಗುರುಗಳು, ನಾನು ಒಳಗಡೆ ಅಷ್ಟೊಂದು ಕೈ ಚೆಲ್ಬಿಟ್ನಲ್ಲ, ಬದುಕಿದ್ರೆ ಬದುಕ್ತೀನಿ, ಇದ್ರೆ ಅಲ್ಲಿ ಏನಾರ ಆಗ್ಲಿ ಅಂತ ನಾನು ಬೆಡ್ರೂಮ್ ಸೇರಿಸ್ಬಿಟ್ಟಿದ್ರು. ನಾನು ಹಾಗೆ ಮೊಬೈಲ್ ಸರ್ಚ್ ಮಾಡ್ತಾ ಇದ್ದಂಗೆನೆ ಏನೋ ಗುರುಗಳ ಆಶೀರ್ವಾದ ಆಗಿತ್ತೇನೋ. ಇದೇ ಧ್ಯಾನ ಅನುಭವ ನಮ್ಮಂತವ್ರು ಹೇಳ್ತೀವಲ್ಲ, ಆ ಥರ ಧ್ಯಾನ ಅನುಭವಗಳನ್ನ ಹೇಳಿರೋದು ಬಂತು. ಏನಿದು ಧ್ಯಾನ ಅನುಭವ ಹೇಳ್ತಾ ಇದಾರ, ನನ್ಗೆಲ್ಲ ಪಡ್ಕೊಂಡೆ ಅಂತ ಹೇಳ್ತಾ ಇದಾರ, ಏನಿದು ಎಂತ ಧ್ಯಾನ ಅಂತ ನಾನು ಕೂಡ ಸರ್ಚ್ ಮಾಡ್ತಾ ಒಂದಿನ ಪೂರ್ತಿ ನಮ್ಮಂತವ್ರ ಅನುಭವ ಹೇಳಿದ್ದನ್ನೇ ಕೇಳಿದೆ. ಅಪ್ಪ, ಇದ್ರಲ್ಲಿ ಇಂಥ ಶಕ್ತಿ ಐತಾ, ಏನೋ ಒಂದ್ ಹೊಸ ದಾರಿ ಸಿಕ್ಕಂಗಾಯ್ತು. ತುಂಬಾ ಸರಳ ಧ್ಯಾನ. ಇಷ್ಟ ಸರಳ ಐತದು, ಏನೂ ರಿಕ್ಷಿಷನ್ ಹಾಕಂಗಿಲ್ಲ. ಹೀಗ್ ಕೂಡ್ಬೇಕು, ಬೆರಳ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಏನೂ ಇಲ್ಲ. ತುಂಬಾ ಸರಳ. ನಾವು ಕಂಫರ್ಟೇಬಲ್ ಆಗಿ ಹೆಂಗಾರ ಕೂತ್ ಮಾಡ್ಕೋಬಹುದು. ಅಷ್ಟು ಸರಳ ಧ್ಯಾನನ ಬರೀ ಮತ್ ಉಸಿರು ನಾವ್ ಮಾಡೋದ್ ಏನಿಲ್ಲ ಅಲ್ಲಿ. ಅದು ತನ್ನಿಂದ ತಾನೇ ಆಗೋದನ್ನ ನಾನ್ ಮಾಡೋದೇನು, ಗಮನ ಹರಿಸೋದಷ್ಟೇ, ಗಮನಿಸೋದಷ್ಟೇ. ಒತ್ತೆ ತಗೊಳ್ಳೋದು, ಒತ್ತೆ ಬಿಡುದಿಲ್ಲ. ಹಿಂಗೆ ಕೂಡ್ಬೇಕು, ಸ್ಟಡಿ ಕೂಡ್ಬೇಕು ಅಂತಿಲ್ಲ. ಗುರುಗಳು ನೋಡ್ರಿ ನಮ್ಗೆ ಎಷ್ಟು ಸರಳ ಧ್ಯಾನ ಸರಳವಾಗಿ ಮಾಡಿಕೊಟ್ಟಾರ. ಆನಾಪಾನಸತಿ ಧ್ಯಾನ ಬುದ್ಧ ಭಗವಾನ್ರು ಅವ್ರು ಬೋಧಿ ವೃಕ್ಷ ಕುರಿತು ಹೇಳಿದ್ರು. ಆದ್ರ ನಮ್ಮ ಗುರುಗಳು ಪಿರಮಿಡ್ ಅನ್ನ ಕನೆಕ್ಟ್ ಮಾಡಿ, ಇನ್ನೂ ಚೈತನ್ಯ ಶಕ್ತಿನ ಹೆಚ್ಚಿಗೆ ಮಾಡಿ, ಜಾಯಿಂಟ್ ಮಾಡಿ ನಮಗ ಸರಳ ಧ್ಯಾನನ ನಮ್ಮೆಲ್ಲರಿಗೆ ಉಣಬಡಿಸಿದ್ರು. ಹಾಗಾಗಿ ಈ ಸರಳ ಧ್ಯಾನನ ನಾನು ನೋಡಿ ಎಲ್ಲಿ ಹೇಗೆ ಏನು ಅಂತ ಕ್ವಶನ್ ಬಂದಾಗ, ನೋಡ್ರಿ ಮಾಸ್ಟರ್ ಆದವ್ರು ಹೇಗಿರ್ಬೇಕು ಅಂತ ಇಲ್ಲಿ ಐತಿ. 13 ಸೂತ್ರಗಳಲ್ಲಿ ಐತಿ ಮಾಸ್ಟರ್ ಆದವ್ರು ಹೇಗಿರ್ಬೇಕಂತ ಹೇಳಿ. ನಾನು ಒಬ್ರಿಗೆ ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡೀನಿ. ಅವರು ನನ್ನನ್ನೇ ರಿಕ್ವೆಸ್ಟ್ ಮಾಡತ್ತಾರ, ಪ್ರೀತಿಯಿಂದ ಆದರ್ಸ್ಬೇಕಂತ ಹೇಳ್ತಾರ. ನಮ್ಮ ಗುರುಗಳು ಹೇಳ್ಯಾರ, ಪ್ರೀತಿ ಯಾರು ಬಿಗಿನರ್ಸ್ ಅವ್ರು ಬಂದವ್ರಿಗೆ ಪ್ರೀತಿಯಿಂದ ಆದರ್ಶಿ ನಮ್ಮ ಧ್ಯಾನ ತಿಳಿಸ್ಕೊಡ್ಬೇಕು, ಅವ್ರೊಂದು ಗೌರವಿಸ್ಬೇಕು ಅಂತ
ಗುರುಗಳು ತಿಳಿಸಿದಂಗೆ ಮಾಸ್ಟರ್ ಕೂಡ ಹಂಗ ನನಗ್ ಗೌರವದಿಂದ ನನ್ನನ್ನೇ ರಿಕ್ವೆಸ್ಟ್ ಮಾಡ್ತಾರೆ, ಮೇಡಮ್ ಅವ್ರೆ ನಾಳೆಗೆ 10 ಗಂಟೆಗೆ ಫೋನ್ ಮಾಡ್ತೇನ್ರಿ ಅಂತ. ಆಯ್ತಪ್ಪ ಅಂದ್ ಏನೋ ನನಗ ಹೊಸತನ. ಅವ್ರು ನನ್ನನ್ನ ಇಷ್ಟ ಸ್ವೀಕಾರ ಮಾಡ್ಕೊಂಡು ನನ್ನನ್ನ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳತ್ತಾರಲ್ಲ, ಯಪ್ಪ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ಅಂತ ನನ್ ಮನ್ಸಿಗೆ ಬಂತು ಅವಾಗೆ. ಮೇರ ಮಾಸ್ಟರ್ ಅಂದ್ರೆ ಗುರುಗಳಂದ್ರೆ ಮಾಸ್ಟರ್ ಅಂದ್ರೆ ಹಂಗಿರ್ಬೇಕು. ಅಷ್ಟೊಂದು ಪ್ರೀತಿ ಆಧಾರದಿಂದ ಗೌರವಿಸಬೇಕು ಬಿಗಿನರ್ಸ್, ಸಣ್ಣ ಈಗ ಬಂದಿರೋ ಧ್ಯಾನಗಳಿಗೆ. ಹಾಗಾಗಿ ನನಗೆ ಅದ್ಭುತವಾಗಿ ಒಂದ್ 5 ನಿಮಿಷ ನನಗೆ ಗ್ಯಾಸ್ ಕಟ್ಟೆ ಮುಂದೆ ನಿಂತು ಆ ಧ್ಯಾನನ ಮಾಡಿಸಿದ್ರು. ಸುಮ್ನೆ ಏನ್ ತುಂಬಾ ಸರಳ ಧ್ಯಾನ ಅದಲ್ಲ, ಎಲ್ಲಿ ಕುಂಡ್ರಂಗಿಲ್ಲ, ಏನಿಲ್ಲ, ಡಿಸಿಷನ್ ಇಲ್ಲ ಇದಕ್ಕ. ಸಮಯ ಮತ್ ಆಮೇಲೆ ಎಲ್ಲರೂ ಸಮಯ ಕ್ವಶನ್ ಕೇಳ್ತಾರ, ಸಮಯ ಇಲ್ಲ. ನನ್ನ ವಯಸ್ಸು ಎಷ್ಟಿರ್ತದ ಅಷ್ಟು, ಅದನ್ನು ಸರಳನೇ, ನೆನಪಿಟ್ಕೊಳಕ್ ಏನು ಬರೀದಿಲ್ಲ, ಎಲ್ಲಿ ದಾಖಲೆ ಮಾಡೋದಿಲ್ಲ. ನನ್ನ ವಯಸ್ಸು ಎಷ್ಟಿರ್ತದ ಅಷ್ಟೇ ಮಾಡೋದು, ಸರಳ ನೋಡ್ರಿ. ಹಾಗಾಗಿ ಎಲ್ಲಾರ ಮತ್ತ ಸಮಯ ಎನಿ ಟೈಮ್ ಯಾವಾಗ ಬೇಕಾದ್ರೂ ಮಾಡ್ರಿ, ಯಾವಾಗ ಬೇಕಾದಾಗ ಮಾಡೋದು ಅಂದಾಗ ನಮಗೇನಾಯ್ತು, ಕೆಲಸ ಮಾಡೋದು ಮಧ್ಯಾಹ್ನ ಮನ್ಕೊಳ್ಳೋದು ಬಿಟ್ಟು ಕೆಲಸ ಮಾಡೋದು, ಏನಾರ ಸಮಯ ಬಿದ್ದಾಗಲ ಧ್ಯಾನ ಮಾಡ್ತಾ ಅವ್ರು ನನಗೆ ಧ್ಯಾನ ತಿಳಿಸ್ಕೊಟ್ರು. ಅವತ್ತೇ ಆ ಚೈತನ್ಯ ಶಕ್ತಿ, ಉಸಿರಿನ ಮೇಲಿನ ಗಮನನ ನಾನು 5 ನಿಮಿಷ ನಿಸ್ವಾರ್ಥವಾಗಿ ಶರಣಾಗತಿಯಾಗಿ ಆ ಗಮನನ ಹರಿಸಿದ್ನ ಏನೋ, ಆ ದೈವನೇ ತೆರೆದಿತ್ತೇನೋ ನನಗ. ಆವತ್ 5 ನಿಮಿಷದ ಧ್ಯಾನನೇ ನನ್ನ ಮುಚ್ಚಿದ ಬಾಗಿಲನ್ನೇ ತೆಗೆದ್ಬಿಡ್ತು. ಅಂಧಕಾರದಿಂದ ನಾನು ಹೊರಗೆ ಬಂದೆ ಅವತ್ತೇ ಅನಿಸ್ತೈತಿ. ನಾನೊಂದು ಪೇಷಂಟು, ನನ್ನ ಹೊಟ್ಟೆಲಿ ಏನೋ ಐತಿ ಉಬ್ರ. ಯಾಕಂದ್ರ ನನ್ನ ಮನಸ್ಥಿತಿನೇ ನನ್ನ ಪರಿಸ್ಥಿತಿ ಆಗಿರ್ತದಂತ ನನಗ್ ಗೊತ್ತಿರ್ಲಿಲ್ಲ. ಈಗ ಗೊತ್ತಾಗ್ಯದ ನನ್ನ ಮನಸ್ಥಿತಿ ನಮ್ಮ ಪರಿಸ್ಥಿತಿ ಆಗ್ಯದ ಅಂತ. ಈಗ ಧ್ಯಾನಕ್ಕೆ ಬಂದಿವಿ ಎಲ್ಲ ಗೊತ್ತಾಗ್ಯದ. ಆದ್ರ ನಾನು ಅವಾಗ ಕಿಡ್ನಿ ಹಾಕೊಂಡೆ, ನನ್ನ ಪೇಷಂಟು. ಹಾಗಾಗಿ ನನ್ನ ಎಲ್ಲ ಮನಸ್ಸು ಎಲ್ಲಿತ್ತು, ಯಾವಾಗ್ಲೂ ನಾನು ಕಿಡ್ನಿ ಹಾಕೊಂಡಿನಿ, ನಾನೊಂದು ಪೇಷಂಟ್ ಅನ್ನೋದಿತ್ತಲ್ಲ, ಅದನ್ನ ಹೊರಗ್ ಚೆಲ್ಲಿ ಬಿಡ್ತದ ಬಲೂನಲ್ಲಿ. ಗಾಳಿ ಹೆಂಗ್ ಹೋಯ್ತಲ್ಲ ಹಂಗ್ ಚೆಲ್ಲ ಹೊಟ್ಟೆ ಹಗುರ ಆಗ್ಬಿಡ್ತು. ಆ ಹೊಟ್ಟೆ ಹಗುರಾದಾಗ ಏನೋ ಐತಪ್ಪ ಇದ್ರಲ್ಲಿ ಅಂತ ಏನ್ ರೊಟ್ಟಿ ಮಾಡಕ್ಕಿಲ್ಲ, ಊಟ ಮಾಡ್ಲಕ್ಕಿಲ್ಲ, ಗ್ಯಾಸಿನ ಮುಂದ್ ಬಂದ್ ಸೋಫಾ ಮೇಲೆ ಕೂತು ಊಟ. ಯಾವ ಊಟ? ಆ ಚೈತನ್ಯ ಶಕ್ತಿಯ ಕಾಸ್ಮಿಕ್ ಎನರ್ಜಿ ಊಟ ಸಿಗ್ತಾ ಹೋಯ್ತು ನನಗ. ನಾನು ಧ್ಯಾನ ಮಾಡ್ತಾ ಇದ್ದೆ. ನಮ್ಗ ಆಹಾರನು ಕೂಡ ಕಡಿಮೆ ಮಾಡಂತ ಹೇಳ್ಯಾರ ಗುರುಗಳು. ಆಹಾರ ನಿದ್ರೆ ಆಹಾರ ಕಡಿಮೆ ಆಗ್ತದ ಅಂದಾಗ ಊಟನೇ ಬೇಡ ಅನಿಸ್ಬಿಡ್ತು ನನಗ. ಹಾಗೆ ಧ್ಯಾನ ಮಾಡ್ತಾ ಇದ್ದೆ ನಾನು. ಧ್ಯಾನ ಮಾಡಿ ಚೈತನ್ಯ ಶಕ್ತಿನ ಅದ್ ಪಡ್ಕೊಂಡೆ ಅಂತ ಅನ್ಕೋತೀನಿ. ಯಾಕಂದ್ರೆ ನಾನು ಅಲ್ಲಿಂದನೇ ನನಗೆ ಯೂ ಟರ್ನ್ ಆಗಿದ್, ನನ್ನ ಜೀವನನೇ ಯೂ ಟರ್ನ್ ಆಗಿದ್ದು ಅಲ್ಲಿಗೆನೆ. ಆಮೇಲೆ ಅದಾಯ್ತು. ಆಮೇಲೆ ಪಿರಾಮಿಡ್ ಶಕ್ತಿ ಅಂತ ಕೇಳ್ತಾ ಇದ್ವಲ್ಲ, ಪಿರಾಮಿಡ್ ಏನಿದು, ಪಿರಾಮಿಡ್ ಅಂದ್ರೆ ಏನು, ಎಂತದಿರ್ತದೇನು, ಅದು ತವಾಕ ಹೊಡ್ತು. ಅದೇ ಹೆಂಗೈತಂದ್ರ ನನ್ನ ತವ್ರ ಮನೆಗ್ ಹೋಗಾಗನು ಕೂಡ ಅಷ್ಟು ಚೆನ್ನಾಗಿ ಬ್ಯಾಗ್ ರೆಡಿ ಮಾಡ್ಕೊಂಡು ಹೋಗಲ್ಲ, ಅಷ್ಟು ಬೇಗ ಎದ್ದೇಳಿ ಅಡಿಗೆ ಮಾಡ್ಕೊಂಡು ಹೋಗೋದಿಲ್ಲ, ನಿಧಾನಕ್ಕೆ ಹೇಳ್ತೀವಿ. ನಾನು ಇವಾಗ 5 ಗಂಟೆಗೆ ಆಮೇಲೆ ಈ ಧ್ಯಾನನ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಕ್ ಶುರು ಮಾಡಿದೆ. ಹೆಚ್ಚಾಗಿ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ 3 ಗಂಟೆಯಿಂದನೇ ಧ್ಯಾನ ಮಾಡ್ತೀನಿ. ಯಾಕೆ 3 ಗಂಟೆಯಿಂದ ಈ ಧ್ಯಾನ ಮಾಡ್ಬೇಕು ಅಂತ ಸಣ್ಣ ಇದ್ರಾಗ ಬಂದಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಅದು ಆರ್ಡಿನರಿ ಬಸ್ಸಿಗೆ ಹತ್ತದಂಗಲ್ಲ, ಹೈವೇ ಇದು ಎಕ್ಸ್‌ಪ್ರೆಸ್ ಬಸ್. ಬೇಗ ಹೋಗಿ ತಲುಪಿ ಬಿಡ್ತೀವಿ ನಾವು ಅವಾಗ. ಯಾಕಂದ್ರೆ ಇಲ್ಲಿ ಸಣ್ಣ ಸಣ್ಣ ಇದು ಆರ್ಡಿನರಿ ಬಸ್ ಅಂದ್ರ ಹೈವೇ ರೋಡಿಗೆ ಹೋದಂಗ, ಕಚ್ಚಾ ರೋಡಿಗೆ ಹೋದಂಗಲ್ಲ. ಕಚ್ಚಾ ರೋಡ್ ಅಪ್ ಅಂಡ್ ಡೌನ್ ಹಾಗೆ ಹೀಗೆ ಅಲ್ಲಿ ನಿಲ್ಸಿ ಇಲ್ಲಿ ನಿಲ್ಸಾಕು. ಇದು ಹೈವೇ ರೋಡ್ಗೆ ಹೋದ್ರೆ ಸರ್ರ ಅಂತ ಹೋಗ್ತಾ ಇರ್ತಾವ ನೋಡ್ರಿ ಗಾಡಿ ಹೈವೇನಲ್ಲಿ. ಹಂಗಿದೆ, ಯಾಕೆಂದ್ರೆ ಆ ಸಮಯ ಹಂಗಿರ್ತೈತಿ ಅಲ್ಲಿ. ಅದ್ಭುತವಾದ ಸಮಯ ಇರ್ತದ, ದಿವ್ಯ ಚೈತನ್ಯ ಶಕ್ತಿಗಳ ಸಮಯ ಇರ್ತೈತಿ ಅಲ್ಲಿ. ಆ ಸಮಯದೊಳಗ ಋಷಿ ಮುನಿಗಳು, ಈ ದಿವ್ಯ ಚೇತನ ಶಕ್ತಿಗಳು ಬಿಟ್ಟು ಹೋದ ಪ್ರಭಾವಳಿ ಆ ಸಮಯದಾಗ ಇರ್ತದ. ಮತ್ತ ಬ್ರಹ್ಮನೇ ಕೂಡ ಒಂದು ಸೃಷ್ಟಿಸುವ ಸಮಯವಾಗಿರ್ತೈತಿ ಅದು. ಬ್ರಹ್ಮ ಮುಹೂರ್ತ ಅಂತ ಯಾಕಂತಾರೆ? ಬ್ರಹ್ಮ ಮುಹೂರ್ತದಲ್ಲಿ ಒಂದು ಜೀವನ ಸೃಷ್ಟಿ ಮಾಡುವ ಸಮಯ. ಆ ಜೀವನ ನನಗನಿಸಿತು ಅವಾಗ. ಆ ಸಮಯದ ಇದಿಷ್ಟು ಗೊತ್ತಿತ್ತಲ್ಲ, ನಾನಂದೆ ಆವಾಗ ಇವಾಗ ಮಧ್ಯಾಹ್ನ ಆವಾಗ ಮಾಡೋದು ಎಕ್ಸ್ಟ್ರಾ, ಅದು ಬೆನಿಫಿಟ್ ಬೇರೆ. ಇದು ತರ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಿದಾಗ ನನಗ ಹೈವೇನಲ್ಲಿ ಹೋಗಿ ಬೇಗ ಕನೆಕ್ಟ್ ಆಗ್ತೀವಿ, ಬೇಗ ಬೇಡಿದ್ದೆಲ್ಲ ಪಡ್ಕೋತೀವಿ. ಇನ್ನೂ ಹೆಚ್ಚಿನ ಚೈತನ್ಯ ಶಕ್ತಿ, ಆ ಗುರುಗಳ ಆಶೀರ್ವಾದ ನಮಗ ಆ ಪ್ರಭಾವಳಿ ನಮ್ಗ ಬರ್ತದಂತ ನನಗ ಹಂಗ ಮನ್ಸಲ್ಲಿ ತಿಳಿತೋ ಏನೋ, ಇಂಟ್ಯೂಷನ್ ಬಂತೇನೋ. ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಧ್ಯಾನ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇನ್ನೂವರೆಗೂ ನಾವು 3 ಗಂಟೆಯಿಂದ 6 ಗಂಟೆ ತನಕ ಎಷ್ಟಾಗುತ್ತೆ ಅಷ್ಟು ಧ್ಯಾನ ಮಾಡಿ, ಮತ್ತೆ ಬೇಕಂದ್ರೆ ಶರೀರಕ್ಕೂ ಕೂಡ ಹಿಂಸೆ ಕೊಡಕ್ಕಾಗಲ್ಲ ನಾನು. ಹಾಗೆ ಬೇಕಂದ್ರೆ ಮಲ್ಕೊಳ್ತೀನಿ, ಮತ್ತೆ ಮುಂದೆ ನಮ್ಮ ಕ್ಲಾಸ್ಗಳು ಕೇಳ್ತಾ ಇರ್ತೀನಿ. ಬ್ರಾಹ್ಮಿ ಮುಹೂರ್ತದ ಧ್ಯಾನ ಬೇಡಿದ್ದನ್ನೆಲ್ಲ ಕೊಡುವ ಶಕ್ತಿ ಧ್ಯಾನಕ್ಕದ. ಆ ಧ್ಯಾನನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅದ್ಭುತವಾಗಿ ನಾವೆಲ್ಲನೂ ಕೂಡ ಪಡ್ಕೋಬಹುದು. ಅಲ್ಲ, ನಾನು ಪಡ್ಕೊಂಡಿದ್ದೀನಿ. ಆರೋಗ್ಯ, ಆನಂದ, ಐಶ್ವರ್ಯ, ಆಯುಷ್ಯ ಎಲ್ಲವೂ ಕೂಡ ಪಡ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ರಾಹ್ಮಿ ಮುಹೂರ್ತದ ಧ್ಯಾನ. ಹೀಗಾಗಿ ಪಿರಮಿಡ್ಗೆ ಹೋಗೋ ಹುಚ್ಚಾಯ್ತು, ಅದು ಬಂತು ತಲೆಗೆ ಹೋಗ್ಬೇಕಂತ. ಅದೊಂದು ತವ್ರ ಮನೆಗೆ ಹೋಗೋ ಹಂಬಲ. ನನ್ನ ಮಗಳು ಕರ್ಕೊಂಡು ಪಿರಮಿಡ್ಗೆ ಹೋದ್ವಿ. ಆ ಪಿರಮಿಡ್ ಶಕ್ತಿ ಅಲ್ಲಿ ಕೂಡ ಋಷಿ ಮುನಿಗಳು
ಅಲ್ಲಿ ಯಾಕಂದ್ರೆ ಒಂದು ಊದಿನ ಕಡ್ಡಿ ಹಚ್ಚಿವಿ ಅಂದ ಮೇಲೆ ಊದಿನ ಕಡ್ಡಿ ಹಚ್ಚಿದ ಸುತ್ತಲೂ ಏನಿರ್ತೈತಿ ಪ್ರಭಾವಳಿ, ಕೆಟ್ಟದೇನು ವಾಸನೆ ಬರೋದಿಲ್ಲ, ಕೆಟ್ಟ ವಾಸನೆ ಏನು ಸಿಗುವುದಿಲ್ಲ ಅಲ್ಲಿ, ಏನು ಊದಿನ ಕಡ್ಡಿ ವಾಸನೆ ಇರ್ತದಲ್ಲ. ಹಂಗ ಪಿರಾಮಿಡ್ ಅನ್ನೋದು, ಪಿರಾಮಿಡ್ ಸುತ್ತಲೂ ಪಿರಾಮಿಡ್ ಒಳಗಡೆ ಚೈತನ್ಯ ಶಕ್ತಿ ಕಾಸ್ಮಿಕ್ ಎನರ್ಜಿ ಇರ್ತದ. ಅದು ಆಯತಾಕಾರ, ಆ ಪಿರಾಮಿಡ್ ಆಯತಾಕಾರ ವಾಸ್ತು ಪ್ರಕಾರ, ಅಂದ್ರೆ ನಮ್ಮ ಮನೆ ಹೆಂಗ್ ನಾವು ವಾಸ್ತು ಪ್ರಕಾರ ಮಾಡ್ತೀವೋ ಆ ಪಿರಾಮಿಡ್ ಕೂಡ ಆ ವಾಸ್ತು ಐತಿ. ಏನು, ಪ್ರಕೃತಿಯಲ್ಲಿರುವ ಚೈತನ್ಯ ಶಕ್ತಿನ ಹೀರ್ಕೊಂಡು ಒಂದೇ ಕಡೆ ಕನೆಕ್ಟ್ ಮಾಡುವ ಆ ವಾಸ್ತು, ಆ ತರ ಶಕ್ತಿ ಪಿರಾಮಿಡ್ಗೆ ಇರ್ತೈತಿ. ಇವಾಗ ನಾವು ಅವಾಗ ಹಿಂದೆ ಒಂದು ನಿಮ್ನ ದರ್ಪಣ ಅಂತ ಪೇಪರ್ನ ಸುಡೋಕೆ ಹಿಂಗೆಲ್ಲ ಕಾಲ್ಮಟ್ಟಿ ಬಿಸಿಲಿಗೆ ಇಡ್ತಿದ್ವಲ್ಲ, ಹಂಗೆ ಪೇಪರ್ ಸುಡ್ತಿತ್ತಲ್ಲ, ಹಾಗೆ ಈಗ ಒಂದೇ ಕಡೆ ಬಿಸಿಲಾದ್ರೆ ಬಿಸಿಲು ಹತ್ತಲ್ಲ ನಮಗ. ಆ ನಿಮ್ನ ದರ್ಪಣದಲ್ಲಿ ನೋಡಿದಾಗ ಪೇಪರ್ ಸುಡ್ತೈತಲ್ಲ, ಹಂಗ ಪ್ರಕೃತಿಯಲ್ಲಿ ಎನರ್ಜಿ ಐತಿ. ಪಿರಾಮಿಡ್ ಅಲ್ಲಿ ಶೇಖರಣೆ ಮಾಡಿಕೊಳ್ಳುವ ನಿಮ್ನ ದರ್ಪಣ ತರ ಶಕ್ತಿ ಐತಿ, ಸೆಳೆದುಕೊಳ್ಳುವ ಶಕ್ತಿ ಪಿರಾಮಿಡ್. ಹಾಗಾಗಿ ಆ ಪಿರಾಮಿಡ್ ಒಳಗಡೆ ಹೋಗಿ ಕೂತಾಗ ಬಾಗ್ಲಲ್ಲಿ ಕಾಲೇ ಇಡ್ತೀವಿ, ಹಂಗ ಸೆಳ್ಕೊಂಡ್ ಬಿಡ್ತು. ನನ್ನಂತರು ಹಿಂಗ್ ಹೋಗ್ತಾ ಇದೀನಿ, ಹಂಗ ಕಿಂಗ್ ಚಾಂಬರ್ಗೆ ಹೋಗಿ ಧ್ಯಾನ ಮಾಡಿದ್ದೇ ಸಹಿ. ಒಂದು 20 ನಿಮಿಷ ಮಾಡೋಷ್ಟ್ರೊಳಗಾಗಿ ಆ ಚೈತನ್ಯ ಶಕ್ತಿ ಅಂತಾರೆ ಅಲ್ಲಿ. ಪಿರಾಮಿಡ್ ಧ್ಯಾನ ಮಾಡಿದವ್ರಿಗೆ ಅನುಭವ ಇರ್ತೈತಿ. ಇದು ಪಿರಾಮಿಡ್ ಶಕ್ತಿಯ ಬಗ್ಗೆ ಅದ್ಭುತ ಆಗೈತಿ. ಹಾಗಾಗಿ ನಾನು ಅಲ್ಲಿ ಧ್ಯಾನ ಮಾಡಿದೆ. ಏನೋ ರಪ್ ಅಂತ ಬಂದು ಈ ಕಡೆ ತಲೆಗೆ ಒಂದಿಷ್ಟು ಚಂಡ್ ತರ, ಕೆಂಪು ಚಂಡ್ ತರ ಬೆಳೀತು. ಅಲ್ಲಿ ಹೊಸ ಅನುಭವ ಆಯ್ತು ನನಗಲ್ಲಿ. ಅಲ್ಲಿಗೆ ನೋಡ್ರಿ, ಧ್ಯಾನ ಪಿರಾಮಿಡ್ ಶಕ್ತಿ ಧ್ಯಾನ ಇಷ್ಟು ಅದ್ಭುತವಾಗಿ ಮಾಡ್ತಾ ಬೇಡ್ದೆಲ್ಲ ಪಡ್ಕೊಂಡು ಇನ್ನೊಂದು ಪಿರಾಮಿಡ್ ಅಲ್ಲಿ ನಮ್ಮ ಜೊತೆವಾಗಿರೋರೊಬ್ರು ಆಮೇಲೆ ಧ್ಯಾನ ಪ್ರಚಾರ ಸ್ಟಾರ್ಟ್ ಆಯ್ತು. ಈಗ ನಾನೇ ಊಟ ಮಾಡಿದೆ, ನಾನು ಆರಾಮಿದೆ, ನನ್ಗೆ ಆರೋಗ್ಯ ಸಿಕ್ತು, ನೆಮ್ಮದಿ ಸಿಕ್ತು. ನೆಮ್ಮದಿ ಕೇಳಿದ್ದೆ ನಾನು. ನೆಮ್ಮದಿ ಕೇಳಿದ 15 ದಿನ ಧ್ಯಾನ ಮಾಡಿಲ್ಲ, ನಾನು ಎಲ್ಲಿ ನೆಮ್ಮದಿ ಕಳ್ಕೊಂಡಿನಿ ಅಲ್ಲೇ ನೆಮ್ಮದಿ ಸಿಕ್ತು. ಅವರೇ ಬಂದು ನನಗೆ ಮಾತಾಡ್ಸಿ ಏನೋ ಒಂದು ಆ ನೆಮ್ಮದಿ ಕಳ್ಕೊಂಡಿರೋದ ನೆಮ್ಮದಿ ಸಿಕ್ತು. 15 ಧ್ಯಾನಕ್ಕೆ ಬಂದು 15 ದಿನದಲ್ಲಿ ಇಷ್ಟು ನನ್ನ ಡಿಸ್ಟರ್ಬ್ ಮಾಡುವ ನೋವೇ ಹೋದ್ಮೇಲೆ ಧ್ಯಾನಕ್ಕೆ ಅಡಚಣೆ ಆಗೋದೇನೈತಿ. ಹಾಗೆ ಧ್ಯಾನ ಮಾಡ್ತಾ 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 ಬೇಡಿದ್ದೆಲ್ಲ ಸಿಗ್ತಾ ಹೋಯ್ತು. ಆನಂದ 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 ಆಯ್ತು. ಹಂಗ ಅವ ಮೊಬೈಲ್ ಪಿರಾಮಿಡ್ ಬಳಕೆಯಿಂದ ಏನ್ ಶಕ್ತಿ ಏನದಂದ್ರ, ಇಲ್ಲಿ ನಮ್ಮ ಜೊತೆಲಿ ಹುಣ್ಣಿಮೆ ಧ್ಯಾನಕ್ಕ ನಾವೆಲ್ಲರೂ ಕ್ರೂಸರ್ ತಗೊಂಡು ವಿಜಯಪುರ ತೊರ್ವಿಯಲ್ಲಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹಿಂದ್ಗಡೆ ಪಾಟೀಲ್ ಪ್ಲಾಟ್ಸ್ ಅಂತ ಐತಿ. ನೋಡೋರಿಗೆ, ವಿಡಿಯೋ ನೋಡೋರಿಗೆ, ಯಾಕಂದ್ರೆ ವಿಡಿಯೋ ನೋಡ್ಬಿಟ್ಟೇನೆ ತುಂಬಾ ಜನ ಅಲ್ಲಿ ಆ ಕಡೆ ಅಲ್ಲಿ ಪಿರಾಮಿಡ್ ಹೋದವ್ರು ಅದಾರ. ಇನ್ನೂ ಚೂರು ಚೆನ್ನಾಗಿ ಅಡ್ಜಸ್ಟ್ ಹೇಳ್ತೀನಿ. ವಿಜಯಪುರ ತೊರವಿ ಅಕ್ಕಮಹಾದೇವಿ ಯೂನಿವರ್ಸಿಟಿ ಹಿಂದ್ಗಡೆ ಪಾಟೀಲ್ ಪ್ಲಾಟ್ಸ್, ಈ ಪ್ಲಾಟ್ ಅಲ್ಲಿ ಪಿರಾಮಿಡ್ ಅನ್ನ ಕಟ್ಟಿದಾರ. ಮತ್ ಯಾರು ಓನ್ ಅದದು, ಯಾರು ದುಡ್ಡು ಹಾಕಿ ಕಟ್ಟಿರೋದಿಲ್ಲ. ಒಂದು ಸೈಡ್ ಹೊಲದ ಮಾಲೀಕ, 50 ಎಕರೆ ಹೊಲದ ಮಾಲೀಕ. ನೋಡ್ರಿ ಪಿರಾಮಿಡ್ ಶಕ್ತಿ ಅಲ್ಲೇ ಹೇಗೆ ಅಂತ. ಅವ್ನ್ ಯಾಕೆ ಕಟ್ಟದ? 50 ಎಕರೆ ಹೊಲ ಇದ್ದೊಂದು ಪಿರಾಮಿಡ್ ಯಾಕೆ ಕಟ್ಟದ ಅಂದ್ರ, ಅಲ್ಲಿ ಬಂಜರ ಭೂಮಿ, ಒಂದು ಏನು ಬೆಳೆಯಲ್ಲ, ಊಬ್ ಕಡ್ಡಿ, ಒಂದು ಹುಲ್ಲು ಕೂಡ ಚೆನ್ನಾಗಿ ಬೆಳೆಯಲ್ಲ. ಮತ್ತು ಊರು ಬಿಜಾಪುರ ಬಿಟ್ಟು 10 ಕಿಲೋಮೀಟರ್ ದೂರ ಐತಿ. 50 ಎಕರೆ ಹೊಲನ ಪ್ಲಾಟ್ ಮಾಡಿಬಿಟ್ಟಾನ. ಪ್ಲಾಟ್ ಮಾಡಿ ಪಿರಾಮಿಡ್ ಕಟ್ಟಿಸಿ ಪ್ಲಾಟ್ ಮಾಡ್ಯಾರ. ಈಗ ನಮ್ಮಂತವ್ರು ತಗೋತೀನಿ ಅಂದ್ರೆ ಒಂದು ಪ್ಲಾಟ್ ಇಲ್ಲ ಅಲ್ಲಿ. ಊರ್ ಬಿಟ್ಟು 10 ಕಿಲೋಮೀಟರ್ ಹಿಂದೆ ಐತಿ, ಆದ್ರೂ ಕೂಡ ಇವಾಗ ಪ್ಲಾಟ್ ಇಲ್ಲ. ಎಲ್ಲ ಕೂಡ ಏನಂತ 7, 8, 10 ವರ್ಷ ಆಗಿರ್ಬೇಕು. 50 ಎಕರೆ ಹೊಲ ಒಂದು ಪ್ಲಾಟ್ ಇಲ್ಲ. ಯಾಕೆ? ಆ ಪಿರಾಮಿಡ್ ಶಕ್ತಿ ಅನ್ನೋದನ್ನ ಅವನಿಗೆ ಅಷ್ಟೊಂದು ಅದ್ಭುತ ಅನಿಸಿತ್ತು. ಆ ಶಕ್ತಿ ಗೊತ್ತಿತ್ತು ಕಾಣಿಸ್ತ, ಅದಕ್ಕೆ ಪಿರಾಮಿಡ್ ಕಟ್ಟಿ ತಾನು ಪ್ಲಾಟ್ ಮಾಡ್ದ. ಯಾಕಂದ್ರೆ ಒಂದು ಹೂವು ಬೆಳೆಯಲ್ಲ, ಒಂದು ಜೋಳನೂ ಬೆಳೆಯಲ್ಲ ಅಲ್ಲಿ. ಅಂತಲ್ಲಿ ಆ ತರ ಪಿರಾಮಿಡ್ ಶಕ್ತಿ ಇದ್ದಕ್ಕ ಆ ಹೊಲದಲ್ಲಿ ಎಷ್ಟೋ ಕೋಟ್ಯಾಧಿಪತಿ ಆದ. ಒಂದು ಪಿರಾಮಿಡ್ ಕಟ್ಟಿಸಿದ್ದಕ್ಕೆ ಅವನು 1 ಕೋಟಿ ಖರ್ಚು ಮಾಡಿ ಕಟ್ಸ್ಯಾನ, ಎಷ್ಟೋ ಕೋಟಿ ಗಳಿಸ್ದ ಅಲ್ಲಿ. ಹೀಗಿರ್ತೈತಿ. ಹಾಗಾಗಿ ಆ ಪಿರಾಮಿಡ್ ಶಕ್ತಿ ಅಂದ್ರೆ ಹಂಗೆ. ಮತ್ತ ನಮ್ಮ ಜೊತೆ ಇರೋರೊಬ್ರು ಗುಳಿಗಿ ತಗೊಂಡು ಮಾನಸಿಕ 10 ವರ್ಷದಿಂದ ಗುಳಿಗಿ ತಗೊಂಡು ಧ್ಯಾನಕ್ಕೆ ಬರ್ತಿದ್ರು. ಆದ್ರೆ ಈ ಪಿರಾಮಿಡ್ ಬಗ್ಗೆನೇ ಹೇಳ್ಬೇಕು ಹೆಚ್ಚಾಗಿ. ಯಾಕಂದ್ರೆ ಏನಲ್ಲಿ ನಾವು ನಾನು ಅನುಭವಿಸಿನಂದ್ರೆ ಅದನ್ನೇ. ಅವ್ರು ಅವತ್ತಲ್ಲಿ ಮಾನಸಿಕ 10 ವರ್ಷದಿಂದ ತಗೋತಾ ಇದ್ರು. ಅವ್ರು ತಗೊಳ್ಳುವಾಗ ಅಲ್ಲಿ ರಾತ್ರಿ ಹುಡ್ಕ್ಯಾರ, ಮಾತ್ರನೇ ಸಿಕ್ಕಿಲ್ಲ. ಹೋಗ್ಲಿ ಯಾಕೋ ಸಿಕ್ಕಿಲ್ಲ ಅಂತ ಬಿಟ್ಟಾರ. ಬೆಳಗ್ಗೆ ನೋಡ್ಲಿಲ್ಲ, ಹಾಗೆ ಊರಿಗೆ ಬಂದ್ವಿ. ಅವರು ಮಾತ್ರನೇ ಸಿಕ್ಕಿಲ್ಲ, ಏನಾಗ್ತದೋ ಏನೋ ಅಂತ ಭಯ ಇಲ್ಲ, ಪಿರಾಮಿಡ್ ಬಂದಿ ಬಿಡು ಅಂತ ಸುಮ್ಮನಾಗ್ಯಾರ. ಆಮೇಲೆ ಮಾರನೇ ದಿನ ಬಂದ್ರು ಕೂಡ ಅವ್ರಿಗೆ ಡಿಸ್ಟರ್ಬ್, ಏನ್ ಟ್ಯಾಬ್ಲೆಟ್ಸ್ ತಗೊಳ್ದಿರಾಗ ಏನ್ ತೊಂದರೆ ಆಗ್ತಿತ್ತಲ್ಲ, ಏನೂ ಆಗಿಲ್ಲ. 10-11 ಗಂಟೆ ತನಕ ಅವಳಿಗೆ ಮಿರಾಕಲ್ ಆಯ್ತು. ಒಂದೇ ಗಳಿಗೆ 10 ನಿಮಿಷ ಹೆಚ್ಚಿಗೆ ಆದ್ರೇನೆ ಕೂಡ ಮೈಂಡ್ ಡಿಸ್ಟರ್ಬ್ ಆಗಿ ಹೆಂಗೋ ಆಗೋದು. ಮಾತ್ರೆ ನಿನ್ನೆ ರಾತ್ರಿನೇ ತಗೊಂಡಿಲ್ಲ, ಇಲ್ಲಿವರೆಗೆ 10 ಗಂಟೆ ಆಯ್ತು ತಗೊಂಡಿಲ್ಲ ಅಂದ್ರ ಏನೋ ಇದು ಪಿರಾಮಿಡಲ್ ಶಕ್ತಿ. ಅದಕ್ಕೆ ನಾನು ಗುರುಗಳು ಅವತ್ತ ಮಾತ್ರೆ
ಆಮೇಲೆ ಆ ಪರ್ಸಲ್ ತಂದಿ ಇಲ್ಲ ಅಂತೇಳಿ ಬೆಳಗ್ಗೆ ಹಿಂಗ್ ಜಾಡಿಸಿ ನೋಡಿದ್ರ ಅದ್ರಲ್ಲೇ ಐತಿ 10 ಗಂಟೆಗೆ ಮಾತ್ರೆ. ನನಗ್ ಫೋನ್ ಮಾಡ್ಬಿಟ್ರು, ನೋಡ್ರಿ ರಾತ್ರಿ ಸಿಗದೆ ಇರೋ ಮಾತ್ರೆ ಇವಾಗ ಹುಡುಕಿದ್ರೆ ಸಿಕ್ತು, ಇಲ್ಲೇ ಐತಿ ಪರ್ಸ್ನಾಗ ಐತಿ, ತಗೊಂಡಿಲ್ಲ. ಮತ್ ನೀವ್ ಹೇಗಿದ್ದೀರಿ? ನಾನ್ ತುಂಬಾ ಆರಾಮಾಗಿದ್ದೀನ್ರಿ ನಾನು ಅಂತಂದ್ರು. ಮಾತ್ರೆ ಬಿಟ್ಬಿಡ್ರಿ ಅಂದೆ. ಅಯ್ಯೋ ನನ್ಗ ಗುರುಗಳು ಬೇಕು ಅಂತಾನೆ ಸಿಗಾಕ ಅದು ಹುಡುಕುದ್ರು ಸಿಕ್ಕಿಲ್ಲ. ಯಾಕಂದ್ರ ಇಂಥ ಚೈತನ್ಯ ಶಕ್ತಿ ಬಳಿ ಬಂದು ಎದಕ್ ಟ್ಯಾಬ್ಲೆಟ್ಸ್ ತಗೋತೀರಿ ನೀವು? ನೋ ಮೆಡಿಸನ್ ನೋ ಡಾಕ್ಟರ್ ಅಂತ ಅದಕ್ಕೆ ಬಿಡಿಸ್ಯಾರ ನಮ್ ಗುರುಗಳು ಅಂತ ಬಿಟ್ಟು ಬಿಡ್ರಿ ಅಂದ್ರೆ ಇಲ್ಲಿವರೆಗೂ ಮಾತ್ರೆ ತಗೊಳಲ್ಲ ಅವರು. 10 ವರ್ಷದಿಂದ ಮಾತ್ರೆ ತಗೊಳ್ಳೋರು ಈಗ ಮತ್ತ 3 ವರ್ಷ ಮೇಲಾಯ್ತು, ಈಗ ಮಾತ್ರೆ ತಗೊಳಲ್ಲ, ಧ್ಯಾನ ಮಾಡ್ತಾರೆ. ಸಖತ್ತಾಗಿ ಧ್ಯಾನ ಮಾಡ್ತಾರ ಅವ್ರು, ನಮ್ಮ ಮನೆ ಪಕ್ಕನೇ ಅದಾರ. ಹೀಗೆ ಪಿರಮಿಡ್ ಶಕ್ತಿ ಅಂದ್ರೆ ಆ ಚೈತನ್ಯ ಶಕ್ತಿ, ಆ ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರ ಪ್ರವೇಶ, ಧ್ಯಾನ ಮಾಡಿ ಶರೀರ ಪ್ರವೇಶ ಮಾಡ್ತು ಅಂದ್ರ ನಮ್ಮ ಎಲ್ಲಿ ಅಂಗಾಂಗಗಳ, ನಮ್ಮ ದೇಹದ ಅಂಗಾಂಗಗಳ ಮೇಲೆ ನ್ಯೂನ್ಯತೆ ಇರ್ತಾವಲ್ಲ, ಆ ನ್ಯೂನ್ಯತೆಗೆ ಆ ಎನರ್ಜಿ ಏನಾರ ಟಚ್ ಆಯ್ತು ಅಂದ್ರ ಮತ್ತ ಅಲ್ಲಿ ಆ ಎನರ್ಜಿ ಟಚ್ ಆದಾಗ, ಸೇರಿದಾಗ ಮಾತ್ರೆ ಅವಶ್ಯಕತೆನೆ ಬೀಳಲ್ಲ. ಹಂಗಾಗಿ ಸತತವಾಗಿ ನೀವು ಬ್ರಾಹ್ಮಿ ಮುಹೂರ್ತದಾಗ ಧ್ಯಾನ ಮಾಡ್ರಿ, ಎಂಥದೇ ರೋಗನೂ ಕೂಡ ಮುಕ್ತ ಆಗ್ತದ, ಅದರಿಂದ ಹೊರಗೆ ಬರ್ತೀವಿ ಅಂತ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ. ಈ ನೋ ಡಾಕ್ಟರ್ ನೋ ಮೆಡಿಸನ್ ಅಂತ ಇದು ರೂಲ್ಸ್ ಅಲ್ಲಿ ಐತಲ್ಲ, ನನಗೂ ಕೂಡ ಮಾತ್ರೆ ನೋಡ್ರಿ, ನಾನು ಹೊರಗಡೆ ಅಂಗ ಹಾಕೊಳ್ಳೋಂದವಳು ಇದ್ರೂ ಕೂಡ ನನ್ನ ಮಾತ್ರನೇ ಕಡಿಮೆ ಆಗ್ಯಾವ. ಇವಾಗ ಗಾಡಿ ತಗೊಂಡಿವಿ ಅಂದ್ಮೇಲೆ ಪೆಟ್ರೋಲ್ ಹಾಕಿದ್ರೇನೆ ಗಾಡಿ ಓಡ್ತೈತಿ. ಈಗ ನಾನು ಹೊರಗಡೆ ಅಂಗ ಹಾಕೊಂಡಿನಿ, ಅದಕ್ಕೊಂದ್ ಸ್ವಲ್ಪ ಅದು ರೆಸ್ಪಾನ್ಸ್ ಮಾಡ್ಲಿ, ಅದನ್ನ ಹಿಡಿದು ಶಕ್ತಿ ಇರ್ಲಿ ಅಂತ ಹೇಳಿ ನಮ್ ಡಾಕ್ಟರ್ಸ್ ನಮ್ಗ ಏನ್ ಮಾಡ್ತಾರ ಹೇಳಿರ್ತಾರ, ತಗೋಬೇಕಾಗ್ತದ ನಾವು. ಈ ನೀವು ಕಾಮನ್ ಜನ್ರಿ, ಎಲ್ಲಾ ಸೃಷ್ಟಿಕರ್ತ ಸೃಷ್ಟಿಸಿದ ಅಂಗಾಂಗಗಳಿಗೆ ಯಾವ ಮೆಡಿಸನ್ ಬೇಕಾಗಿಲ್ಲ, ಧ್ಯಾನ ಒಂದಿದ್ರೆ ಸಾಕು. ಆರಾಮಾಗಿ ನೀವು ಧ್ಯಾನ ಮಾಡ್ರಿ, ಏನ್ ತಲೆನೋವು, ಮೈಗ್ರೇನ್, ಅದು ಇದು ಏನೇನ್ ಇರ್ತಾವ 108 ರೋಗಗಳು ಆರಾಮ್ಸೆ ಆಗಿ ನಾವು ಕೂಡ ನಿಸ್ವಾರ್ಥದಿಂದ ಶರಣಾಗತಿ ಆಗ್ಬೇಕು. ನಾನ್ ಮಾಡ್ದೆ, ಅಯ್ಯೋ 3 ದಿನ ಧ್ಯಾನ ಮಾಡ್ಕೇಸಂದ್ರ ನಾನು ಏನು ಮಾಡ್ಲಿಲ್ಲ, ನನ್ಗ ಆಗ್ಲೇ ಇಲ್ಲ ಅಂತ ಅನ್ನಂಗಲ್ಲ. ಒಂದು ಮಗು ಹುಟ್ಬೇಕಾದ್ರೂ ಕೂಡ ಗರ್ಭ ಧರಿಸಿದ 9 ತಿಂಗಳಿಗೆ ಮಗು ಜನನ ಆಗ್ತದ. ನಾವು 3 ದಿನ ಧ್ಯಾನ ಮಾಡಿದ ತಕ್ಷಣ ಅಯ್ಯೋ ನನಗಾಗಲ್ಲ, ಇದ್ರಾಗೇನದ ಅದ್ರಾಗೇನದ ಅಂತೇಳಿ ನೀನು ಮಾಡದಿದ್ರು ಕೂಡ ಇನ್ನೊಬ್ರಿಗೆ ಕಂಪ್ಲೇಂಟ್ ಜಜ್ಮೆಂಟ್ ಮಾಡೋದನ್ನ ಬಿಡ್ಬೇಕು ನಾವು. ನನ್ಗೆ ಇಷ್ಟ ಆಯ್ತಾ ಮಾಡು, ಇಲ್ಲ ಅಂದ್ರ ಅಯ್ಯೋ ಅದೇನ್ ಮಾಡ್ತೀರಿ ಇದೇನ್ ಮಾಡ್ತೀರಿ ಮಾಡೋರ್ನು ಕೂಡ ಕಾಲ್ ಎಳಿಬಾರ್ದು. ಇದನ್ನು ಕೂಡ ಹೇಳ್ಯಾರ ಸರ್ ನಮಗ. ನೀನ್ ಮಾಡೋದಿದ್ರೆ ನೀನ್ ಸುಮ್ನೆ ಇರು, ಮಾಡೋರಿಗೆ ಮುಂದ ಅವ್ರಿಗೆ ಏನು ಅನ್ಬೇಡ ಅಂತಾನು ಕೂಡ ಅದನ್ನು ಕೂಡ ಇದರಲ್ಲಿ ಬಂದವ್. ಹಾಗೆ ಏನಾಯ್ತು, ಮತ್ತ ಫ್ರೀ ಆಗೈತಿ. 8,000 ಮಾತ್ರೆ ತಗೋತಾರ. ನನ್ ಜೊತೆ ಕಿಡ್ನಿ ಹಾಕೊಂಡವ್ರು, ನಾನು ಬರೀ 2,000 ಮಾತ್ರೆ, 2,000 ರೂಪಾಯಿ. ನನ್ ಜೊತೆ ಇರೋರು 8,000 ತಗೋತಾರ. ಮತ್ ನಾನ್ ಹಾಸ್ಪಿಟ್ಲಿಗೆ ಹೋದ್ರ ಯಾರ ಹೆಸರು ಬರ್ಯಾಕ್ ಹೋದ್ರ ಪೇಷಂಟ್ ಯಾರ್ರಿ ಅಂತ ನನ್ನೇ ಕೇಳ್ತಾರ ಅವ್ರು. ಇಲ್ರಿ ನಾನೇ, ನೀವ ಪೇಷಂಟ್ ಅಂತ ಖುಷಿಯಾಗಿ ಮಾತಾಡ್ತಾರ. ಪೇಷಂಟೇ ಅನ್ಸಲ್ಲಲ್ರಿ ಮೇಡಮ್. ಇದೆಲ್ಲ ಚೈತನ್ಯ ಶಕ್ತಿ ನಮ್ಮ ಗುರುಗಳು ಕೊಟ್ಟಾರ, ಧ್ಯಾನ ಮೆಡಿಟೇಷನ್ ನಿಂದ ಈ ಚೈತನ್ಯ ಶಕ್ತಿ ಬರ್ತದ ನೋಡ್ರಿ ಅಂತ. ನಿನ್ನೆನೆ ಆಗಿರೋದು. ನಾನು ಇವಾಗ 20 ದಿನ ಆಯ್ತು ಕಣ್ಣು ಆಪರೇಷನ್ ಮಾಡ್ಕೊಳಕ್ ಹೋಗಿನಿ. ಅವರು ನನ್ನ ನೋಡಿದ ತಕ್ಷಣ ಡ್ರಾಪ್ ಹಾಕಕ್ ಬಂದ್ರು ಅವ್ರು. ಫಸ್ಟ್ ಅವ್ರಂತಾರ, ಏನ್ರಿ ಎಷ್ಟು ಮೇಡಮ್ ರೀ ನೀವು ಕ್ಯೂಟ್ ಆಗಿದ್ದೀರಿ ಅಂತ. ನನಗಂತ ಎಷ್ಟ್ ಕ್ಯೂಟ್ ಆಗಿರಿ, ಎಷ್ಟ್ ಚೆನ್ನಾಗಿದ್ದೀರಿ ಅಂತಂದ್ರು. ಅವ್ರು ಹೊಸಬ್ರು, ಅವ್ರು ಯಾರಂತ ಗೊತ್ತಿಲ್ಲ. ಅಯ್ಯೋ ಮೇಡಮ್ ನಾವ್ ಕ್ಯೂಟ, ನಾ ಇಲ್ಲ ಅಂತನಲ್ಲ ಯಾವದಕ್ಕೂ. ಹೌದು ಓಕೆ ಅಂದೆ. ಹೌದು ಮೇಡಮ್, ಈ ಕ್ಯೂಟ್ ತನ, ಈ ಚಂದ ಇದೆಲ್ಲ ಎಲ್ಲಿಂದ ಬಂದು ಗೊತ್ತೇನ್ ನಿಮ್ಗ ಅಂತಂದೆ. ಹೇಳ್ರಿ ಮೇಡಮ್ ಅಂದ್ರು. ಆನಪಾನಸತಿ ಧ್ಯಾನದಿಂದ ಬಂದೈತಿ, ನಾವೇನ್ ಮೇಕಪ್ ಮಾಡ್ಕೊಳಲ್ಲ, ಎಲ್ಲಿ ಹೋಗುದಿಲ್ಲ, ಬ್ಯೂಟಿ ಪಾರ್ಲರ್ ಇಲ್ಲ, ಧ್ಯಾನ ಮಾಡೋದ್ರ ಒಳಗಡೆಯಿಂದಾನೇ ಬೇರಿಗೆ ನೀರ್ ಹಾಕದಂಗ ಆ ಮುಖದ ಮೇಲೆ ಚೈತನ್ಯ ಕಳೆ ಬರ್ತದ. ನಾವ್ ಏನು ಯಾವ್ದು ಮೇಕಪ್ ಇಲ್ಲ, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದೆ. ಆಕಿನ ನಂಬರ್ ತಗೊಂಡು ಅವ್ರಿಗೆ ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ. ಧ್ಯಾನನು ಕೂಡ ಹೇಳ್ಬೇಕು, ಇದರಲ್ಲಿ ಪಾಠದಲ್ಲಿ ಐತಿ. ಇದು ನಮ್ಮ 13 ರೂಲ್ಸ್ ಅಲ್ಲಿ ಐತಿ. ಧ್ಯಾನ ನಾವು ಬರೀ ಏನೋ ಅಂತಾರಲ್ಲ, ಬದ್ನೆಕಾಯಿ ಪುರಾಣ ಹೇಳಕ್ಕೆ, ಬದ್ನೆಕಾಯಿ ತಿನ್ನಕ್ಕೆ ಆಗ್ಬಾರ್ದು. ನಾನ್ ಬರೀ ಬಂದು ಧ್ಯಾನ ಮಾಡ್ರಿ. ನಾನೇನ್ ಮಾಡ್ತೀನಿ, ನಾನು ಧ್ಯಾನ ಮಾಡ್ಬೇಕು, ಇನ್ನೊಬ್ಬರಿಗೆ ಧ್ಯಾನ ಮಾಡಕ್ಕ ಹೇಳ್ಬೇಕು, ತಿಳಿಸ್ಬೇಕು. ಬರೀ ಅವರಿಗೆ ಹೇಳ್ತೀನಿ ಮಾಸ್ಟರ್ ಆಗಿ ನಂದಿದ ತಕ್ಷಣ ಹೇಳ್ಕೊಂಡು ತಿರ್ಗಾಡೋದಲ್ಲ. ನಾನು ಧ್ಯಾನ ಮಾಡ್ಬೇಕು. ಮತ್ತ ಯಾವುದೇ ಕೆಲಸಗಳಲ್ಲಿ ಏನಾಯ್ತು, ಇಷ್ಟ ಆಯ್ತಾ ಮತ್ತ ಯಾವುದೇ ಒಂದು ಈಗ ಎಲ್ಲ ಪಡ್ಕೊಂಡಿವೆಲ್ಲ. ಈಗ ಆಮೇಲೆ ನನಗೇನ್ ಹುಚ್ಚು ಬಂತು, ಧ್ಯಾನ ಪ್ರಚಾರದ ಹುಚ್ಚಾಯ್ತು. ಎಲ್ಲಿ ಹೋಗಿ ಧ್ಯಾನ ಹೇಳಿ, ಎಲ್ಲಿ ಹೋಗಿ ಹ್ಯಾಂಗ ಹೇಳಿ ಅಂತ ಅಂದಾಗ ನಮ್ಮ ಶಿವನ ಮಂದಿರದಲ್ಲಿ ಎಲ್ಲಾ ಕಡೆ ನಾನು ಅರ್ಧ ರಾತ್ರಿಲಿ ಯಾವ್ದೋ ಒಂದ್ ಮಾಸ ಇರ್ತೈತಿ, ಅದು 5 ಗಂಟೆ ಪೂಜೆ ಮಾಡೋದು ಇರ್ತದ ನೋಡ್ರಿ, ಯಾವ್ದದು ಇದು ಹೆಣ್ಮಕ್ಳು ಪೂಜೆ ಮಾಡ್ತಾರಲ್ಲ, ಆ ಬ್ರಾಹ್ಮಿ ಮುಹೂರ್ತದಾಗ ಯಾವ್ದೋ ಒಂದ್ ಪೂಜೆ ಐತಿ, ಅದು ಏನೋ
ಅದ ಬರ್ತಾ ಇಲ್ಲ. ಓಕೆ ಇರ್ಲಿ ಪರವಾಗಿಲ್ಲ. ಆ 5 ಗಂಟೆಗೆ ನಮ್ಮ ಗುಡಿಗೆ ಬರ್ತೀರಿ ಮೇಡಮ್ ಅಂತಂದ್ರು. ಈ 3 ವರ್ಷ ಹಿಂದೆ. ನಾನ್ ಯಾವಾಗ ಧ್ಯಾನಕ್ಕೆ ಬಂದ್ನಲ್ಲ, ಧ್ಯಾನ ಪ್ರಚಾರ ಮಾಡ್ಬೇಕು ಅನ್ನೋ ಹಂಬಲ. ಯಾಕಂದ್ರೆ ನಾನು ಊಟ ಮಾಡಿ ಆರೋಗ್ಯ ಆನಂದ ಕಂಡ್ಕೊಂಡಿದೀನಿ. ನಮ್ಮ ಜನನು ನಮ್ಮ ಊರಿನ ಜನನು ಕೂಡ ಈ ಭೋಜನನ ಸವಿಲಿ ಅನ್ನೋದು ತವಕ ತಪನ ನನಗ. ಹೋಗ್ಬೇಕು ಹೇಳ್ಬೇಕು, ಯಾರ್ ಕರೆದ್ರು ಕೂಡ ಆ ಆಸೆ ಮೂಡಿಬಿಡ್ತು ನನಗೆ. ನಾನು ಆರೋಗ್ಯ ಕಂಡ್ಕೊಂಡಿರೋದನ್ನ ನನ್ನ ಊರಿನ ಜನ ಆರೋಗ್ಯವಾಗಿರ್ಬೇಕು ಅಂತ 5 ಗಂಟೆಗೆಲ್ಲ ಬರ್ತೀರ ಅಂದ್ರೆ ಎಸ್ ಅಂದೆ. ಎಸ್ ಅದೇ ಹೇಳ್ತಾರ ನಮ್ಮ ಗುರುಗಳು. ನೀವ್ ಎಲ್ಲೇ ಕರೆದ್ರು ಏನೇ ಕೆಲ್ಸ ಬಂದ್ರಂದ್ರ ಸಣ್ಣ ಪುಟ್ಟದಕ್ಕ ಧ್ಯಾನ ಪ್ರಚಾರಕ್ಕಲ್ಲ ಏನನ್ನ ಎಸ್ ಎಸ್ ಅನ್ಬೇಕು ಅಂತಾರ. ನಾವ್ ಹಂಗ ಅವಾಗ 3 ವರ್ಷ ಹಿಂದೆನೆ ಅದ್ ಯಾಕೆ ಗುರುಗಳು ಮಾಸ್ಟರ್ ಹೇಳ್ಬೇಕು ಅಂತ ಹೇಳಿದ್ದು, ನಾನು ಆಚರಣೆಯಲ್ಲಿ ಇದ್ದಿದ್ದು. ಯಾವಾಗ್ಲೂ ಕೂಡ ಎಲ್ಲೇ ಕರೆದ್ರು ಕೂಡ ನಾನ್ ಹೊಲ್ಲ ಬರಲ್ಲ ಅಂತನಲ್ಲ, ಮಾಡಸಲ್ಲ ಅಂತನಲ್ಲ. ನನಗದು ಖುಷಿ ಆಗ್ಬಿಡ್ತೈತಿ. ಕರೆದ್ರಲ್ಲಪ್ಪ ಹೋಗಿ ಮಾಡ್ಸೋಣ ಅಂತ. ಇವಾಗ ಸವಿತಾ ಮೇಡಮ್ ಅವ್ರು ನನಗ 15 ದಿನದ ಹಿಂದೆ ಹೇಳ್ಯಾರ. ನನ್ ಕಣ್ಣು ಆಪರೇಷನ್ ಮಾಡ್ಕೊಂಡ್ ಬಂದ 4 ದಿನ ಆಗಿತ್ತು. ನಾನ್ ರಿಜೆಕ್ಟ್ ಮಾಡ್ಲಿಲ್ಲ. ಇನ್ನು 15 ದಿನ ಐತಿ, ಅಲ್ಲಿಗೆ ಎಷ್ಟೊಂದು ಕವರ್ ಆಗ್ತದ. ಯಾಕೆ ನಾನು ಒಲ್ಲಲ್ಲಿ 15 ದಿನ ಬಿಟ್ಟು ನೋಡೋಣ ಇನ್ನ ಏನೇನ್ ಆಗ್ತದೆ, ಎಲ್ಲ ಚೆನ್ನಾಗಿ ಆಗ್ತದ ಅನ್ನೋ ಭರವಸೆ ನನ್ನ ಮೇಲೆ ನನಗ್ ನಂಬಿಕೆ, ನನ್ನ ಧ್ಯಾನದ ಮೇಲೆ ನನಗ್ ನಂಬಿಕೆ. ಕರೆಕ್ಟೇ ಆಗೋದು, ಎಲ್ಲ ಸರಿಯಾಗಿ ಬರ್ತಂದ್ರ. ಇವಾಗ ನೋಡ್ರಿ, ಅವಾಗ ಕಪ್ಪು ಕನ್ನಡಕ ಹೇಳಿದ್ರು. ಮೊನ್ನೆನೆ ಈಗ 4 ದಿನದ ಹಿಂದೊಂದೇ ಕಪ್ಪು ಕನ್ನಡಕ ತೆಗೆದ್ ಬಿಡ್ರಿ, ಮಾಮೂಲಿ ಕನ್ನಡಕ ಹಾಕೋರಿ ಅಂತ ಹೇಳಿದ್ರು. ನೋಡ್ರಿ ರೆಡಿ ಆದ್ವಿ ಇಲ್ಲ, ಕನ್ನಡಕ ತೆಗೆದು ಆರಾಮ್ಸೆ ಓದ್ಕೋಬಹುದು ಈಗ. ನಾನು ಹಾಗೆ ಎಲ್ಲದಕ್ಕೂ ಕೂಡ ಯಾವುದಕ್ಕೆ ಹಿಂದ್ ಬೀಳ್ಬಾರ್ದು, ರೆಡಿ ಅಂತ ಇರ್ಬೇಕು. ಮತ್ತ ಯಾವ ಕಾರ್ಯಕ್ರಮಗಳಲ್ಲಿ ಇವಾಗ ನಾವು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಮಾಡ್ತೀವಲ್ಲ, ಪಿರಮಿಡ್ ವ್ಯಾಲಿಗೆ ಹೋಗಿರ್ತೀವಿ, ಬುದ್ಧ ಪೂರ್ಣಿಮಾಕ, ಮತ್ತ ಸಸ್ಯಾಹಾರಿ ರ್ಯಾಲಿ ಇರ್ತೈತಿ, ಧ್ಯಾನದ ಗುರುಗಳಿಂದ ನಮ್ಮ ಹರಿಸರ್ ಕ್ಲಾಸ್ ಮಾಡ್ತಾರಲ್ಲ ಕಾರ್ಯಾಗಾರಗಳು, ಅಲ್ಲಿ ಎಲ್ಲ ನಾವು ಹೋದಾಗ ಎದಕ್ಕೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ನಾವು ಹೇಗಿರ್ಬೇಕು ಅಂದ್ರ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು. ಒಂದ್ ಹಾಸೋದು, ಒಂದ್ ಚೇರ್ ಇಡೋದು, ಒಂದ್ ಹಿಡ್ಕೊಂಡು ಎಲ್ಲರನ್ನ ಆಹ್ವಾನ ಮಾಡಿ ಕೂಡ್ಸಿ ಅವ್ರನ್ನ ಸಂತೈಸೋದು. ಮತ್ತೆ ಪ್ರತಿ ಒಂದನು ಸಣ್ಣದ್ ಹಿಡ್ಕೊಂಡು ದೊಡ್ಡದ ತನಕನು ಕೂಡ ನಾವು ಒನ್ನೆಸ್ ಆಗಿ ಮಾಡ್ಬೇಕು. ಎಲ್ಲ ಒಂದೇ, ಎಲ್ಲ ನಂದೇ. ನನ್ನ ಕುಟುಂಬ ಆದ್ರೆ ನಾನು ಬೇರೆ ಬೇರೆ ಮಾಡ್ತೀನಿ. ನಾನು ಒಬ್ರಿಗೆ ಬಾತ್ರೂಮ್ ತೊಳಿಲಕ್ಕ, ಒಬ್ರಿಗೆ ಹಾಲು ತೊಳಿಲಕ್ಕ, ಅಡಿಗೆ ಮಾಡಕ್ಕ, ಒಬ್ರೊಬ್ರಿಗೆ ಎಲ್ಲಾನು ಹೇಳ್ತೀನಿ. ನಾನು ನನ್ನ ಕುಟುಂಬದಾಗ ಏನೋ ಅದು ನೆಕ್ಸ್ಟ್ ಸೆಕೆಂಡ್ರಿ ಇಟ್ಟಿರೋ ಹೇಳೋದು, ಆಗ ನಾನೇ ಮಾಡ್ತೀನಿ. ಇಲ್ಲ ನಾನ್ ಮಾಡೀನಿ ಅಂತ ಅಂತೀನಿ ನಾನು ದಿನಾಲು, ಇಲ್ಲಲ್ಲ. ಹಾಗೇನೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಾಗಿ ನಿಂತು ಮಾಡ್ಬೇಕು, ಎಲ್ಲವೂ ಕೂಡ ಕೆಲಸಗಳನ್ನ ಮಾಡ್ಬೇಕು. ಆದ್ರ ನಾನೇ ಮಾಡೀನಿ ಅಂತ ಕ್ರೆಡಿಟ್ ನನಗೇ ಬರ್ಲಿ ಅಂತ ಅನ್ಬಾರ್ದು. ಆದ್ರೂ ಅನ್ಬಾರ್ದಲ್ಲ, ಈ ಧ್ಯಾನ ಮಾಡ್ತಾ ಮಾಡ್ತಾ ಬರುವುದೇ ಇಲ್ಲ. ಎಷ್ಟು ಚೆನ್ನಾಗ್ ಮಾಡ್ತಾರೆ ನಮ್ಮ ಜನರುಗಳೆಲ್ಲ, ಧ್ಯಾನ ಬಂಧುಗಳು. ಕಾರ್ಯಕ್ರಮಗಳಲ್ಲಿ ಎಲ್ಲವೂ ಕೂಡ ನಾವೇ ಅತಿಥಿಗಳು, ನಾವೇ ಅಲ್ಲಿ ಸದಸ್ಯರು. ಕಾರ್ಯಕ್ರಮಗಳು ಎಲ್ಲರೂ ಒಬ್ರಿಗೊಬ್ರಿಗೆ ಏನು ರಿಕ್ವೆಸ್ಟ್ ಮಾಡೋದು ಅಲ್ಲಿ ಏನಿಲ್ಲ. ನೀಡೋರು ಅವ್ರೇ, ಮಾಡೋರು ಅವ್ರೇ, ಉಣೋರು ಉಣೋರು ನಾವೇ, ಮಾಡೋರು ನಾವೇ. ಒಂದೇ ಕುಟುಂಬದ ಒಂದೇ ವಂಶಸ್ಥರಲ್ಲಿರೇನ್ರಿ ನಮ್ಮ ಪತ್ರಿಜಿ ಗುರುಗಳು ಮಕ್ಕಳಲ್ವಾ ನಾವು. PSSM ಮೂಮೆಂಟ್ ನಮ್ಮ ಮನೆ, ಪಿರಮಿಡ್ ನಮ್ಮ ತವ್ರ ಮನೆ. ಹಾಗಾಗಿ ಇಲ್ಲಿ ಬೇರೆ ಅಂತ ಏನೈತಿ? PMC ಚಾನಲ್, PSSM ಚಾನಲ್ ಅಲ್ಲಿ PMC ಕನ್ನಡ ಅವ, ಹಿಂದಿ ಅವ, ತಮಿಳು, ತೆಲುಗು ಅವ. ಅವೆಲ್ಲ ಬೇರೆ ಅಲ್ಲ. ಇವ ನಾವು ಕನ್ನಡದವ್ರು ಕನ್ನಡ ನೋಡ್ತಾ ಇರ್ತೀವಿ. ತಮಿಳು ಅಂದ್ರೆ ತಮಿಳು ಬೇರೆ ಅದ್ರ ಫೌಂಡರ್, ಅದ್ರ ಫೌಂಡರ್ ತಮಿಳು ಫೌಂಡರ್ ಕೂಡ ನಮ್ಮ ಪತ್ರಿಜಿ ಗುರುಗಳೇ. ಹಂಗಂದ್ಮೇಲೆ ಇದೇ ವಂಶದಲ್ಲೇ ಇದ್ದೀವಲ್ಲ ನಾವು ಕೂಡ, ನೀವು ವಂಶಸ್ಥರ ನಾವು. ಹಂಗಾಗಿ ಒನ್ನೆಸ್ ಆಗಿ ನೋಡ್ಬೇಕು, ಎಲ್ಲರನ್ನು ಕೂಡ ಒನ್ನೆಸ್ ಆಗಿ ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೇನೆ. ಮತ್ತ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀನ್ ಮಾಡು ಅಂತ ಹೇಳೋದೇನಿಲ್ಲ. ಒಂದ್ ಟೀ ಕಪ್ ಬೀಳ್ಲಿ, ಒಂದ್ ಏನೇ ಬೀಳ್ಲಿ, ಎಲ್ಲ ತೆಗೆದು ನಾನು ಮೊದಲು ಮುಂಚೂಣಿಯಲ್ಲಿ ಎದ್ದು ಹೇಳ್ಬೇಕು. ಅವ್ರಿಗೆ ಆರ್ಡರ್ ಮಾಡೋದಲ್ಲ. ನಾನ್ ತೆಗಿತಾ ಹೋದ್ರೆ ನೆಕ್ಸ್ಟ್ ಸೆಕೆಂಡ್ರಿ ಎಲ್ರು ಬಂದು ತೆಗೆದು ಸ್ವಚ್ಛ ಮಾಡ್ತಾರ. ಹಂಗಾಗಿ ಅವರೇ ಮಾಡ್ಲಿ ಅಂತ ಬಿಡೋದಲ್ಲ. ಆಧ್ಯಾತ್ಮಿಕ ಕಾರ್ಯಕ್ರಮಗಳೆಲ್ಲ ಆದ್ರೆ ಈ ತರ ಕ್ಲೀನಿಂಗ್. ನನಗೂ ಧ್ಯಾನ ಮಾಡ್ತಾ ಈಗ ನೋಡ್ರಿ, ಒಬ್ರೊಬ್ರು ಒಂದೊಂದ್ ತರ ಕ್ಲೀನಿಂಗ್ ಇರ್ತಾರ. ನಾನು ಇವಾಗ 6 ವರ್ಷದಿಂದ ಕ್ಲೀನಿಂಗ್ ನಲ್ಲಿ ಇದ್ದೀನಿ ಅಂತ ಅನ್ಕೋತೀನಿ. ಯಾಕಂದ್ರ ನನ್ ಕಿಡ್ನಿ ಹಾಕೊಂಡಾಗಿನಿಂದ ಅದಕ್ಕಿಂತ ಮುಂಚೆ ಬೇರೆನೆ ಇದ್ದೆ. ಅದು ನೆನಪು ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಅಂತವೆಲ್ಲ ಅದು ಏನಂತ ನಮ್ ಗುರುಗಳು ಇನ್ನೊಂದು ಹಿಂದಿನದು ಏನೋ ನೋವಿನ ಘಟನೆಗಳನ್ನ ನೆನಪೇ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ಪ್ರೆಸೆಂಟ್ ಆಗಿದ್ದಿ ಆನಂದವಾಗಿರ್ತೀವಿ ನಾವು. ಹಿಂದಿಂದು ಯಾಕೆ ಮಾಡ್ಬೇಕಂತೀನಿ ನಾನು. ಸರ್ ಹೇಳ್ದಂಗ ಹಿಂದಿನ ನೆನಪು ಮಾಡ್ಕೋಬೇಡ ಅಂದ್ರ, ಹಿಂದಿಂದು ನೆನಪು ಮಾಡ್ಕೊಂಡ್ರ ಯಾವ್ದಾದ್ರ ಘಟನೆನ, ಕೆಟ್ಟ ಘಟನೆನ ನೆನಪು ಮಾಡ್ಕೊಂಡೆ ಅಂದ್ರ ಈಗ ಚೆನ್ನಾಗಿರೋ ಸಮಯನೂ ಕೂಡ, ಒಳ್ಳೆಯ ದಿನಾನೂ ಕೂಡ
ಆ ಕಷ್ಟದ ಕೆಲಸ ಕಷ್ಟ ಆಗ್ಬಿಡ್ತದೆ. ಯಾಕಂದ್ರ ಆ ದಿನಗಳಲ್ಲಿ ವೈಬ್ರೇಷನ್ ಏನ್ ಇರ್ತದೋ ನೆನೆಸಿಕೊಂಡಾಗ ಅದೇ ವೈಬ್ರೇಷನ್ ಇವಾಗ ಬರ್ತದ, ದುಃಖ ಬರ್ತದ. ಈಗ ತಾಯಿ ತೀರ್ಕೊಂಡಾಗ ಅಯ್ಯೋ ನನ್ ತಾಯಿ ತೀರ್ಕೊಂಡ್ಲು ಅಂತ ಈಗ ನನ್ನ ನೆನಪಾದ್ನಿ ಅಂದ್ರ ಈಗ ದುಃಖನೇ ಬರ್ತದೆ, ನಗು ಬರ್ತದೇನು? 10 ವರ್ಷದ ನನ್ನ ತಾಯಿ ತೀರ್ಕೊಂಡಾಗ ಕೂಡ ತಾಯಿ ತೀರ್ಕೊಂಡಿದ್ದನ್ನ ನೆನಪು ಇವತ್ತು ನಾನು ಮಾಡ್ಕೊಂಡೆ ಅಂದ್ರ ದುಃಖನೇ ಆಗ್ತದ. ಹಂಗಾಗಿ ಆಗಿ ಹೋದ ಘಟನೆ ಇವ್ ತಾಯಿ ನೆನ್ಪ್ ಮಾಡ್ಕೊಡ್ರಿ, ತಾಯಿ ನೆನ್ಪ್ ಮಾಡ್ಕೊಬೇಡ್ರಿ ಅನ್ನಂಗಿಲ್ಲ. ಬೇರೆ ಬೇರೆ ಅನವಶ್ಯಕ ಘಟನೆಗಳು ಆಗಿರ್ತಾವ ನಮ್ಮನ್ನ ಹಿಂಸೆ ಮಾಡವು. ಅಂತ ಘಟನೆಗಳನ್ನ ನೆನಪು ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಪ್ರೆಸೆಂಟ್ ಆಗಿರ್ರಿ ಅಂತ ಹೇಳ್ತಾರ. ಮತ್ತ ಇದು ಒಂದು ಅದು ನೆನಪು ಮಾಡ್ಕೊಂಡ್ರೆ ಇನ್ನಷ್ಟು ಹಾಳ. ಮುಂದಿಂದಂತೂ ನಮಗ್ ಗೊತ್ತಿಲ್ಲ. ಗೊತ್ತಿಲ್ಲಾರ್ದ ವಿಚಾರ ಮಾಡಿ ಯಾಕ ಹಾಳಾಗಮು, ಕಷ್ಟ ಮಾಡ್ಕೊಳಮ್ ಎಲ್ಲಾನು. ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾನ್ ಮಾಡಿದ ಅಡಿಗೆನೆ ನಾನು ಉಣಲ್ಲ ಒಂದೊಂದ್ ಸಮಯ. ಎಲ್ಲೋ ಹೋಗ್ಬೇಕಂತ ಬಾಗಿಲು ಕೀಲಿ ಹಾಕ್ತಿರ್ತೀವಿ, ಯಾರೋ ಬಂದ್ಬಿಡ್ತಾರ, ವಾಪಸ್ ಬಂದ್ಬಿಡ್ತೀವಿ ಒಳಗಡೆ ಮನೆಗೆ. ಹಿಂಗಿರುವಾಗ ನಾಳೆ ಹಿಂಗೆ ಆಗ್ತದ ಹಂಗೆ ಆಗ್ತದ ನಾನ್ ಇಮ್ಯಾಜಿನೇಷನ್ ಮಾಡ್ಕೊಂಡು ಕಂಪ್ಯಾರಿಸನ್ ಮಾಡ್ಕೊಂಡು ಅಯ್ಯೋ ನನಗ್ ಮುಂದೆ ಯಾರು ನೋಡ್ತಾರ, ನನಗ್ ಚರಿಗೆ ಕೊಡೋರು ನೀರ್ ಯಾರು ಕೊಡ್ತಾರ, ನಾನ್ ಹಿಂಗಿದ್ದೆ, ನಾನು ಆಪರೇಷನ್ ಮಾಡ್ಕೊಂಡು ಮುಂದಾಗಿ ಹೀಗೆ ಚೆನ್ನಾಗಿರು, ಮುಂದಿನ ನಾಳೆಗೆ ಅದು ಏನಾಗ್ತದ ಆಗ್ಲಿ. ಯಾಕೆ ಮುಂದಿಂದು ಇದು ನಾನ್ ಪರಿಪಾಲನೆ ಮಾಡೋದು, ಇದು 100% ನಾನ್ ನಿನ್ನೆ ಆಗಿರೋ ಘಟನೆನ ಒಟ್ಟೆ ವಿಚಾರ ಮಾಡೋದಲ್ಲ. ಓಕೆ ಅಂದ್ಬಿಡ್ತೇನೆ, ಹೋಗ್ಲಿ ನಡಿ, ಅದು ಆಗಿ ಹೋಯ್ತು. ಮುಂದ ಅದು ನನ್ನ ಕೈಯಾಗ ಇರ್ಲಾರ್ದು ಇದೇನ್ ಧ್ಯಾನ ಮಾಡ್ತೀನಿ, ಧ್ಯಾನಕ್ ಬರ್ತೀನಿ, ಈ ತರ ಎಲ್ಲ ಸುಖ ಜೀವನ ಅನುಭವಿಸ್ತೀನಿ ಅಂತ ಹೇಳಿ ಏನಾರ ನಾನು ಸಂಕಲ್ಪ ಮಾಡ್ಕೊಂಡಿದ್ನೆ, ನಾನು ಈ ತರ ಏನಾರ ವಿಚಾರ ಮಾಡಿದ್ನೆ? ಇಲ್ಲಲ್ಲ. ಸಿಕ್ಕೈತಲ್ಲ ಇಂಥ ಅದ್ಭುತ ಸ್ವರ್ಗ. ಇನ್ನು ಮುಂದೆ ಇದಕ್ಕಿಂತ ಅದ್ಭುತವಾದ ಸ್ವರ್ಗ. ನಮ್ಮ ಮಕ್ಳು ಚೆನ್ನಾಗಿರ್ತಿರ್ಬೇಕು, ನಮ್ಮ ಬಾಂಡಿಂಗ್ ಚೆನ್ನಾಗಿರ್ತಿರ್ಬೇಕು, ಚೆನ್ನಾಗಿನೇ ನಮ್ ಜೀವನ ನಡೀತಿರ್ಬೇಕು. ಬಿಟ್ಟು ಹೆಂಗೋ ಏನು ಅಂತ ಅನ್ಕೊಂಡು ಯಾಕೆ ಮುಂದಿನ ವಿಚಾರ? ನೋ ಮುಂದಿನ ವಿಚಾರ. ಪಾಸಿಟಿವ್ ಆಗಿ ಪ್ರೆಸೆಂಟ್ ಅಲ್ಲಿ ಇರಬೇಕು ಅಂತ ಹೇಳ್ತೀನಿ. ನಾನು ಪ್ರೆಸೆಂಟ್ ಆಗಿ ಇರ್ತೀನಿ ಕೂಡ ಅಂತ ತಿಳಿಸ್ತೇನೆ. ಹಾಗೆ ಈ ಧ್ಯಾನ ಮಾಡ್ತಾ ಮಾಡ್ತಾ ಈ ಕ್ಲೀನಿಂಗು ಕೂಡ ಬಂತು ನನಗ್. 6 ವರ್ಷದಿಂದ ಕಿಡ್ನಿ ಹಾಕೊಂಡಾಗಿನಿಂದನು ಕ್ಲೀನಪ್ ಇತ್ತು ನನಗ. ಹೈಜೆನಿಕ್ ಆಗಿರ್ಬೇಕು ಮಾಡ್ಬೇಕು ಅಂತ ಇತ್ತು. ಆದ್ರೂ ಕೂಡ ಇನ್ನೂ ಧ್ಯಾನಕ್ ಬಂದ ಮೇಲ ಒಂದೇ ವರ್ಷ ಕಿಡ್ನಿ ಹಾಕೊಂಡು 1 ವರ್ಷದ ಮೇಲೆನೆ ಡಿಪ್ರೆಷನ್ ಹೋದೆ. ಬದುಕಲ್ಲ ಅಂತ ಹೇಳಿದ್ರು, ಬೆಡ್ರೂಮ್ ಸೇರಿಸಿದ್ರು, ಗುರುಗಳು ಸಿಕ್ರು. ಇಷ್ಟ ಆಯ್ತು ನೋಡ್ರಿ. ಗುರುಗಳು ಸಿಕ್ಕ ಮೇಲೆ ಇನ್ನೂ ಕ್ಲೀನ್ ಅಪ್ ಬರ್ತದ. ಧ್ಯಾನ ಮಾಡ್ತಾ ಮಾಡ್ತಾ ಈ ಒಳಗಡೆ ಶುದ್ಧ ಆಗ್ತದೇನೋ, ಆ ಹೊರಗಡೆನು ಶುದ್ಧ ಬೇಕು ಅಂತ ನಮ್ಮ ಮನಸ್ಸು ಹೇಳ್ತಾ ಹೋಗ್ತಾವ. ಹೊರಗಡೆನು ಶುದ್ಧ ಬೇಕು ಅಂತ ಐತಿ. ಹಂಗಾಗಿ ನಾವು ಮನೆ ಕೆಲ್ಸನ ಆ ಅಚ್ಚುಕಟ್ಟಾಗಿ ಸ್ವಚ್ಛಾಗಿ ಚಂದ ಕಾಣ್ಬೇಕು. ಎಲ್ಲಿ ಚಂದ ಕಾಣ್ತದಲ್ಲ ಅಲ್ಲಿ ಪಾಸಿಟಿವ್ ಇರ್ತೈತಿ. ಎಲ್ಲಿ ಕಚ ಬಿಚ್ಚಿ ಇರ್ತೈತಲ್ಲ ಅಲ್ಲಿ ನೆಗೆಟಿವ್ ಇರ್ತೈತಿ. ಶಿಸ್ತು. ಅದಕ್ಕೆ ಶಿಸ್ತನ್ನ ಪರಿಪಾಲನೆ ಮೊದ್ಲೇ ಮಾಡ್ತಿದ್ದೆ. ಈಗ ಆದ್ರೂ ಕೂಡ ಆಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಇನ್ನೂ ಶಿಸ್ತು ಸ್ವಚ್ಛತೆ ನಾನು ಕಂಡ್ಕೊಂಡೆ, ನಾನು ಮಾಡ್ತಾ ಇದ್ದೀನಿ. ಅದು ಧ್ಯಾನದಿಂದ ಬಂತು ಅಂತ ಹೇಳಕ್ ಇಷ್ಟಪಡ್ತೇನೆ. ಹಂಗ ಧ್ಯಾನ ಮಾಡ್ತಾ ಮಾಡ್ತಾ ನಿದ್ರೆ ಕಡಿಮೆ ಆಯ್ತು, ಊಟ ಕಡಿಮೆ ಆಗಿಲ್ಲ. ನನಗೆ ಊಟ ಕಡಿಮೆ ಆಗಿಲ್ಲ. ಅದ್ ಏನೇನ್ ಹೇಳ್ತಾರ, ಮಾತ್ರೆ ತಗೋತೀರಿ ಅಲ್ ಬಿಡ್ರಿ, ಹಂಗ ಹಿಂಗ ಓಕೆ. ಊಟಕ್ಕೆ ಬಂದದ, ಆದ್ರ ಉಣ್ಣಕ್ಕೆ ಬಂದೀವಿ. ಬದುಕಷ್ಟು ಉಣ್ಬೇಕು, ಹೊರ್ಲಾರ್ದಷ್ಟೇನು ಉಣುವುದಿಲ್ಲ, ಅಷ್ಟೇ ಉಣ್ತೀನಿ ಅಂತ ಅನ್ಕೋತೀನಿ. ಇನ್ನು ಕಡಿಮೆ ಮಾಡ್ಬೇಕಂತಾರ. ಆಯ್ತು ಮಾಡೋಣ, ಆಗತ್ತ, ತನ್ನಿಂದ ತಾನೇ ಆಗ್ತದ. ನಾ ಮಾಡಿದ್ರ ಆಗೋದಿಲ್ಲ. ಆದ್ರ ನಿದ್ರೆ ಮಾತ್ರ ಕಡಿಮೆ ಆಗೈತಿ. ನಿದ್ರೆ ಕಡಿಮೆ ಆಗ್ಯದಂದ್ರ ತುಂಬಾ ಕಡಿಮೆ ಆಗ್ಬಿಟ್ಟೈತಿ. ರಾತ್ರಿ ಮಿನಿಮಮ್ ಏನು ಇಲ್ಲ ಅಂದ್ರೂ ಈಗ ನೋಡ್ರಿ, ಮೊಬೈಲ್ ತಗೊಂಡ್ ಮೊಬೈಲ್ ನೋಡ್ಕೊಂಡು ಹಾಗೆ ಊಟ ತಿಂಡಿ ಅನ್ಕೊಂಡು 11 ಗಂಟೆನಾರ ಆಗ್ತದ. 11 ಗಂಟೆ ಮಲ್ಗೋತಿಯಲ್ಲ, 3 ಗಂಟೆಗೆ ಡನ್ ಅಂತ ಗಂಟೆ ಹೊಡ್ದಂಗೆ ಎಚ್ಚರಾಗ್ತದ. ನಮ್ ಗುರುಗಳು ಹಂಗೆ ಎಬ್ಬಿಸಿ ಬಿಡ್ತಾರ ಬ್ರಾಹ್ಮಿ ಮುಹೂರ್ತದಾಗ. ಆಯ್ತು ಎದ್ದು ಧ್ಯಾನ ಮಾಡ್ತೀವಿ, ಮತ್ತೆ ಮಲ್ಗಲ್ಲ. ನಮ್ಮ 5 ಗಂಟೆ ನಮ್ ಗುರುಗಳ ಕ್ಲಾಸ್ ಬರ್ತಾವ. KDPP ಕ್ಲಾಸ್ ಅಲ್ಲಿ ಜಾಯ್ನ್ ಆಗ್ತೀವಿ, ಪಾಠ ಕೇಳ್ತೀವಿ, ಕಲಿತೀವಿ. 7 ಗಂಟೆ ತನಕ ಕ್ಲಾಸ್ ಅಲ್ಲಿ ಇರ್ತೀವಿ. ಮತ್ತೆ ಎಷ್ಟೇನ್ ಕೆಲಸ ಮಾಡ್ತೀವಿ. ಮಧ್ಯಾಹ್ನ ಬಂದ್ರೆ ಒಂದ್ ಸ್ವಲ್ಪ ನಿದ್ದೆ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ನಿದ್ದೆ ಮಾಡ್ಲೇಬೇಕು ಅಂತ ಏನು ಇಲ್ಲ. ಅಲ್ಲಿಗೆ ನಿದ್ರೆ ಕೂಡ ಕಡಿಮೆ ಇದೆ. ಮತ್ತೆ ಈ ಆಹಾರ ಪದ್ಧತಿನೂ ಕೂಡ ನಾವು ಸಸ್ಯಾಹಾರಿಗಳು. ಮಾಂಸಾಹಾರ, ಸಾತ್ವಿಕ ಆಹಾರನ ಸೇವನೆ ಮಾಡ್ಬೇಕು. ಸಸ್ಯಾಹಾರಿಗಳಾಗಿದ್ದ ಈ ನಮ್ಮ ಶರೀರ ಸಸ್ಯಾಹಾರಿಗಳ ಸೆಟ್ಟಿಂಗ್ ಆಗೈತಿ. ಅಂದ್ರೆ ನಮ್ಮ ಸೃಷ್ಟಿಕರ್ತ ಸಸ್ಯಾಹಾರಿಗಳ ಈ ಮಾಂಸಾಹಾರ ನಮ್ಮ ದೇಹಕ್ಕೆ ಒಗ್ಗೋದಿಲ್ಲ, ಅದು ಜೀರ್ಣನೂ ಕೂಡ ಆಗುವುದಿಲ್ಲ. ಇನ್ನೊಂದು, ಪ್ರಾಣಿ ಹಿಂಸೆನ ಮಾಡ್ಬಾರ್ದು, ಅದು ಪಾಪ ಕರ್ಮ. ನಮ್ ಗುರುಗಳು ಹೇಳ್ಯಾರಲ್ಲ ಪ್ರಾಣಿ ಹಿಂಸೆ ಮಾಡ್ಬಾರ್ದು ಅಂತ. ಹಂಗಾಗಿ ಈ ಸಾತ್ವಿಕ ಆಹಾರ ಸೇವನೆ ಮಾಡ್ತಾ ಇದೀವಿ. ಈಗ ಸಾತ್ವಿಕ ಅವಾಗೆಲ್ಲ ಜಂಕ್ ಫುಡ್ ಅಂತದ್ ಇಂಥದ್ ಪಾನಿಪುರಿ ಅದು ತಿಂತಿದ್ದೇವು. ಈಗೆಲ್ಲ ಕಡ್ತ ಆಗ್ಯಾವೆಲ್ಲ. ಗೋಬಿ ಮಂಚೂರಿ ಅಂತ ಅವು ಅಂತ ಇವು ಅಂತ ಜರ ತಿನ್ನೋದನ್ನ ಬಿಟ್ಟಿದೀವಿ. ಬಾಳ್ ತಿಂತಿದ್ವಿ, ಎಲ್ಲಾ ಬಿಟ್ಟಿವಿ. ಬರ್ಬರ್ದ್ ಕಮ್ಮಿನೇ ಆಗ್ಬಿಟ್ಟದ. ಆಸೆನೆ ಅದ್ರ ಮ್ಯಾಲಿಲ್ಲ. ಸುಮ್ಮನೆ ರೊಟ್ಟಿ ಪಲ್ಯ ಸಾತ್ವಿಕ ತರಕಾರಿ ಅಂತದ್ ಇಂಥದ್ದು ಈಗ ಹೊಟ್ಟೆ ತುಂಬಾ ತಿನ್ನೋದನ್ನ ತನ್ನಿಂದ ತಾನೇ ಬಂದೈತದ. ಅದು ತಿನ್ಬೇಕಂತ ಬಿಡ್ಬೇಕಂತ ಅವು ಪಾನಿಪುರಿ ಬಿಡ್ಬೇಕಂತಲ್ಲ, ತನ್ನಿಂದ ತಾನೇ ಕಡಿಮೆ ಆಗ್ತಾ ಹೋಗೈತಿ.
ನಾವಂತೂ ಮೊದ್ಲಿಂದನೂ ಮಾಂಸಾಹಾರಿಗಳಲ್ಲ, ನಾವು ಮೊದ್ಲೇ ಸಸ್ಯಾಹಾರಿಗಳು ಲಿಂಗಾಯತರಲ್ಲ, ಸಸ್ಯಾಹಾರಿಗಳಿದ್ರೆ ನಮ್ಗೆ ಅದ್ರ ಬಗ್ಗೆ ತೊಂದ್ರೆನೂ ಆಗಿಲ್ಲ. ಮತ್ ಇನ್ನೊಂದು ಸರ್ ರೂಲ್ಸ್ ಹೇಳ್ಯಾರ, ಗಾರ್ಲಿಕ್ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ ಅಂತ ಹೇಳ್ಯಾರಲ್ಲ, ತಿನ್ಬಾರ್ದು, ಅದು ತಾಮಸಿಕ ಗುಣ ಇರ್ತೈತಿ. ನಮ್ ಗುರುಗಳು ಹೇಳ್ಯಾರಂದ್ರೆ ನಾವು ಪರಿಪಾಲನೆ ಮಾಡೋದಷ್ಟೇ. ನಮ್ ಗುರುಗಳು ಏನ್ ಹೇಳ್ತೀರಿ ಸರ್ ಎಲ್ಲ ಮಾಡೋದಷ್ಟೇ. ಅದಕ್ಕೆ ನಾನು ಕೂಡ 4 ವರ್ಷ ಆಯ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮನೆಯಾಗೆ ತರುದಿಲ್ಲ. ಮತ್ತ ನಮ್ಮ ಯಜಮಾನರು ಕೂಡ ಇಂಥದ್ ಯಾಕೆ ಅಡಿಗೆ ಅದಕ್ಕೆ ಏನ್ ಹಾಕಿದಿ ಬೇಕಿದ್ರೆ ನೋಡಲ್ಲ. ಬೆಳ್ಳುಳ್ಳಿ ಹಾಕಿದ್ರ ಅಷ್ಟೇ, ಈರುಳ್ಳಿ ಹಾಕಿದ್ರ ಅಷ್ಟೇ, ಮುಗ್ಧ ದೇವ್ರಿದ್ದಂಗ ಅದರ ನೈವೇದ್ಯ ಮಾಡಿದಾಗ ಹೆಂಗ್ ದೇವ್ರ ನೈವೇದ್ಯ ಕುಂಡ್ರತಾನಲ್ಲ, ಹಂಗ ನನಗ ನಾವ್ ಏನ್ ಮಾಡಿರ್ತೀವಿ ಅದ್ ಕಮೆಂಟ್ ಜಜ್ಮೆಂಟ್ ಮಾಡಕ್ ಹೋಗಲ್ಲ ಆಹಾರಕ್ಕ. ಹಾಗೆ ಊಟ ಮಾಡ್ದ ಪ್ರಸಾದನ ಸೇವನೆ ಮಾಡ್ತಾರ. ನಾವ್ ಬೆಳ್ಳುಳ್ಳಿ ಬಿಟ್ಟು 4 ವರ್ಷನೇ ಆಯ್ತು. ಧ್ಯಾನಕ್ಕೆ ಬಂದ್ 1 ವರ್ಷ ಆದ್ಮೇಲೆ ಬೆಳ್ಳುಳ್ಳಿನ ಕೂಡ ಬಿಟ್ವಿ. ನೆಗೆಟಿವ್ ವಿಚಾರನೂ ಮಾಡ್ತಾ ಇಲ್ಲ. ಧ್ಯಾನ ಮಾಡ್ತಾ ಈಗೇನಾಗೈತಿ ಧ್ಯಾನ ಮಾಡ್ತಾ ನಾವ್ ಯಾವತ್ತೂನು ಏನು ಹಾಡ್ಗಾರಲ್ಲ, ಕವಿಯತ್ರಿ ಅಲ್ಲ. ಧ್ಯಾನಕ್ಕೆ ಬಂದ್ಮೇಲೆ ನಾನೇ ಗುರುಗಳ ಮೇಲೆ, ನಮ್ಮ ಧ್ಯಾನದ ಮೇಲೆ 10 ಹಾಡು ಬರ್ದೀನಿ ನಾನೇ ಓನ್. ನಾನ್ ಕವಿಯ ಏನಿಲ್ಲ. ಇದು ಧ್ಯಾನದ ಶಕ್ತಿ ತನ್ನಿಂದ ತಾನೇ ಒಳಗಡೆಯಿಂದ ಬರುವ ಶಕ್ತಿ ಏನು. ನಾನೇ 10 ಹಾಡ ಬರ್ದಿರೋದು ಹಾಡಕ್ ಬರಲ್ಲ, ನೆಟ್ಗ ಬರ್ದಿನ ಹಾಡು. ಮತ್ತ ಆಮೇಲೆ ಹಾಡೋದಂದ್ರೆ ತುಂಬಾ ಇಷ್ಟ. ನಾವ್ ಎಲ್ಲಿ ಸಂಗೀತ ಕಲಿಸಿ ಏನು ಹೋಗಿಲ್ಲ, ಹಂಗ ನೋಡುದು ಹಾಡೋದು ಇಂಥದ್ರಲ್ಲಿ ಭಾಗವಹಿಸ್ರಿ, ಎಂಜಾಯ್ ಮಾಡ್ರಿ ಅಂತಾರ. ಬರೀ ಧ್ಯಾನ ಮಾಡೋದು ಇದು ಮಾಡೋದೆಲ್ಲ. ನಮ್ಮ ಗುರುಗಳು ಆಟ ಆಡ್ರಿ ಅಂದ್ರೆ, ನಮ್ಮ ಗುರುಗಳು ಧ್ಯಾನ ಕೂಡಿಸಿ, ಪತ್ರಿಜಿಗಳು ಧ್ಯಾನ ಕೂಡಿಸಿ ಕ್ರಿಕೆಟ್ ಆಡ್ತಾ ಇದ್ರಂತ, ಕ್ರಿಕೆಟ್ ನೋಡ್ತಾ ಇದ್ರಂತ. ಎಂಜಾಯ್ಮೆಂಟ್ ಬೇಕು ಎಲ್ಲದ್ರಲ್ಲಿನೂ ಕೂಡ. ಉಪ್ಪತ್ತೇಳಿ ಒಂದ್ ಧ್ಯಾನ ಮಾಡಿವ್ರಿ, ನಾವ್ ಯಾರ ಜೊತೆ ಮಾತಾಡಲ್ಲ, ನಾವ್ ಮೌನ ಆಗಿವ್ರಿ, ಮತ್ತೆ ಹಿಂಗ್ ಕೂತ್ರ ಹೆಂಗ ಅಲ್ಲ, ಎಂಜಾಯ್ಮೆಂಟ್ ಬೇಕು ನಮಗ. ಆಡಿದ್ರು ನಮ್ಮಲ್ಲಿ ಎಲ್ಲರ ಬಲ್ಲಿ ಒಂದೊಂದು ಕಲೆ ಅಂತ ಇದ್ದೇ ಇರ್ತದ. ಆ ಕಲೆಗಳನ್ನ, ನಮ್ಮಲ್ಲಿರುವ ಶಕ್ತಿ, ನಮ್ಮಲ್ಲಿರುವ ಕಲೆಯನ್ನ ಹೊರಗಡೆ ಹಾಕ್ಬೇಕು. ಹಾಗಾಗಿ ಇದು ಹೊರಗಡೆ ಹಾಕ್ಬೇಕು ಅಂದ್ರೆ ಧ್ಯಾನದ ಶಕ್ತಿಯಿಂದಲೇ ನನಗೂ ಬಂದಿದ್ದು. ಕವಿ ಆಗಿಲ್ಲ, ಬರೆಯೋದು. ಹಾಡಂತೂ ನಾನು ಅವಾಗ ಹಾಡ್ತಿದ್ದೆ, ಈಗ ಇನ್ನೂ ಚೆನ್ನಾಗಿ ಆ ಹಾಡನ್ನ ಸ್ವಾದಿಸುತ್ತಾ ಅದ್ರಲ್ಲೇ ಮಿಂಗಲ್ ಆಗಿ ಹಾಡ್ತೀನಲ್ಲ, ಬಹಳ ಖುಷಿ ಪಡ್ತದ. ಅದು ಹಾಡುನು ಒಂದು ಧ್ಯಾನನೇ, ನಾಟ್ಯನೂ ಒಂದು ಧ್ಯಾನನೇ. ಗುರುಗಳು ಯಾಕೆ ಇದ್ರೊಳಗೆ ನೀವು ಮಿಂಗಲ್ ಆಗ್ರಿ ಅಂತ ಹೇಳ್ಯಾರಂದ್ರ, ಎಂಜಾಯ್ ಮಾಡ್ಕೊ ಚಂತ ತಿರ್ಗೋತ್ ಹೋಗೋದಲ್ಲ. ಇವಾಗ ಕಬಡ್ಡಿ ಆಡ್ಬೇಕಾದ್ರ ಅವ್ರು ಕಬಡ್ಡಿ ಆಡುವ ಆಟಗಾರನ ಫೋಕಸ್ ಎಲ್ಲಿರ್ತದ, ಆ 10 ಜನರ ಜೊತೆನೆ ಇರ್ತೈತಿ. ಹಿಡಿತಾನೇನೋ ಬಿಡ್ತಾನೇನೋ ತೆಗಿತಾನ ಇಷ್ಟರಲ್ಲೇ ಇರ್ತೈತಿ. ಅದನ್ನೂ ಒಂದು ಧ್ಯಾನನೇ. ಈ ಹಾಡುವಾಗ ನಾವು ಕಣ್ಣು ಮುಚ್ಚಿ ಹಾಡ್ಬೇಕಾದ್ರ ಒಂದೇ ಕಡೆ ಏಕಾಗ್ರತೆ ಇರ್ತದ, ಅದನ್ನೂ ಧ್ಯಾನ. ಹಂಗಾಗಿ ಆಟ ಪಾಠಗಳಲ್ಲಿ, ನೀವು ಕಲೆಗಳಲ್ಲಿ ಮೈಗೂಡಿಸ್ಕೊಳ್ರಿ ಅಂತ ಗುರುಗಳು ನಮ್ಮನ್ನ ತಿಳಿಸ್ತಾರೆ. ಹಂಗಾಗಿ ನಾವು ಹಾಡ್ತಾ, ಸಂಗೀತ ಎಲ್ಲ ಕಲಿತಾ ಮಾಡ್ತಾ ಇರ್ಬೇಕು. ಇನ್ನೂ ಒಂದು, ಈಗ ನಾವು ಈ ಪರಿಪಾಲನೆಯಲ್ಲಿ ಇದ್ದೀವಿ, ಇಲ್ಲ ಅನ್ನಲ್ಲ. ಯಾರೇ ಕೂಡ ನಮಗ್ ಮನಸ್ಸಿಗೆ ನೋವು ಮಾಡಿದ್ರಂದ್ರ, ಕೆಟ್ಟದ್ದು ಬಯಸಿದ್ರಂದ್ರ, ಅವ್ರಿಗೆ ಏನ್ ಹೇಳ್ತಾರ ಗುರುಗಳು, ನೀವು ಒಳ್ಳೇದನ್ನೇ ಬಯಸ್ರಿ. ಅವ್ರು ಆಡಿದ ಮಾತ, ಅವ್ರು ಅಂದಿದ ಮಾತ ಅವ್ರವ್ರ ಕರ್ಮ. ನೀವು ಮಾತ್ರ ನಿಮಗೇನ್ ಬೇಕಾಗ್ಯದ, ನನಗ್ ಒಳ್ಳೇದಾಗ್ಬೇಕಾಗ್ಯದ ಅಂದ್ರ ಇದು ಪ್ರಕೃತಿಯ ನಿಯಮನೂ ಕೂಡ. ಗುರುಗಳು ಈ 18 ಸೂತ್ರಗಳನ್ನ ಯಾಕೆ ಮಾಡ್ಯಾರ ಅಂದ್ರ, ಹೆಂಗ್ ಮಾಡ್ಯಾರ ಅಂದ್ರ, ಪ್ರತಿ ಒಂದು ಸೂತ್ರನೂ ಕೂಡ ಆಚರಣೆಯಲ್ಲಿ ಇದ್ದು. PSSM ಮೂವ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ 18 ಸೂತ್ರಗಳನ್ನ, ಪ್ರತಿಯೊಂದು ಸರಳ ಧ್ಯಾನ ಕೊಡ್ಬೇಕು. ಎಷ್ಟು ಜನರಿಗೆ ಸರಳ ಧ್ಯಾನದಲ್ಲಿ ಏನೈತಿ, ಹೆಂಗದ ಅದನ್ನ ಆಚರಣೆಯಲ್ಲಿ ಇದ್ದು ನೋಡೇ ಮಾಡೇ ಕೊಟ್ರ. ಪ್ರಾಣಿ ಹಿಂಸೆ ಈ ತರ ಧ್ಯಾನ ಪ್ರಚಾರದ್ದಾಗ್ಲಿ, ನಗು ಮೊಗದಿಂದ ಧ್ಯಾನನ ಪ್ರಚಾರ ಮಾಡ್ರಿ ಅಂತ ಹೇಳ್ತಾರ. ಇವು ಮಾಡ್ಯಾರ 18 ಸೂತ್ರಗಳನ್ನ ಪರಿಪಾಲನೆಯಲ್ಲಿ ಇದ್ದು, ಈ 17 PSSM ಮೂವ್ಮೆಂಟ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅವ್ರ ಪರಿಪಾಲನೆ ಗುರುಗಳು ಇದ್ದು 18 ಸೂತ್ರಗಳ ಮಾಡ್ಯಾರ. ಅದನ್ನ ಆಮೇಲೆ 13 ಸೂತ್ರಗಳನ್ನ ಏನ್ ಮಾಡ್ಯಾರ, ನಮ್ಮಂತ ಧ್ಯಾನಕ್ಕೆ ಬಂದವರು ಹೊಸಬರಿಗೆ ಆ ಧ್ಯಾನ PSSM ಇದ್ರಲ್ಲಿ ಈ ಫೌಂಡರ್ ಅಲ್ಲ, ಈ ಕ್ಲಾಸ್ ಅಲ್ಲಿ, ಈ ಗ್ರೂಪ್ ಅಲ್ಲಿ ನಾವು ಹೇಗಿರ್ಬೇಕು ಅಂತ ನಮ್ಮನ್ನ ಮಾಸ್ಟರ್ಸ್ ಗಳಿಗೆ ತಿಳಿಸಿದಾರ. ಹೀಗಿರ್ಬೇಕು ನೀವು ಅಂತ ನಮ್ಗ ಸರು ನಮಗ ಕೂಡ ತಿಳಿಸ್ಯಾರ. ಮತ್ತ ಪ್ರತಿಯೊಬ್ರು ಕೂಡ ಮಾಸ್ಟ್ರು, ಶಿಷ್ಯರು ಯಾರು ಇಲ್ಲ ಇಲ್ಲಿ, ಎಲ್ಲರೂ ಮಾಸ್ಟ್ರೆ. ಇವಾಗ ಒಬ್ರು A ಕಲ್ತ್ರೆ A, B ಕಲ್ತ್ರೆ B ಅಂತ ಹೇಳ್ಯಾರ ಅಂದ್ಮೇಲೆ ಸರು, ಇವತ್ ನಾ ಸ್ವಲ್ಪ ಒಂದ್ 2-3 ದಿನ 4 ದಿನ ಧ್ಯಾನ ಮಾಡ್ದೆ, ಒಂದ್ 8 ದಿನ ಧ್ಯಾನ ಮಾಡ್ದೆ, ಇನ್ನೊಬ್ರಿಗೆ ಧ್ಯಾನ ಕರ್ಕೊಂಬರ್ರಿ, ಧ್ಯಾನ ಹೇಳ್ರಿ. ಅಲ್ಲಿಗೆ ನೀನು ಮಾಸ್ಟ್ರು, ಬಂದವರು ಮಾಸ್ಟ್ರು. 10 ದಿನಕ್ಕೆ ಬಂದವರು ಮಾಸ್ಟ್ರೇ, A ಕಲ್ತ್ರೆ A ಮಾಸ್ಟ್ರೇ. ಶಿಷ್ಯತ್ವ ಇಲ್ಲ ಇಲ್ಲಿ. ಅವ್ರು ಹೆಚ್ಚು, ಇವ್ರು ಕೇಳು, ಇವ್ರ ಮೇಲೆ ಇವ್ರ ತೆಳಗೆ ಅಂತ ಇಲ್ಲ. ಇನ್ನೂ ಒಂದು ಇದು ಇಲ್ಲ, ಡ್ರೆಸ್ ಕೋಡ್ ಇಲ್ಲ. ಬೇಕಾದಾಗ ನಮ್ ಗುರುಗಳು ನೋಡ್ರಿ 3 ಹೊತ್ತುನು ಈ ಜುಬ್ಬಾಗಳು ಚೇಂಜ್ ಮಾಡ್ತಿದ್ರಂತವ್ರು.
ಹೊಸ ಹೊಸ ಡ್ರೆಸ್ ಹೊಸ ಡ್ರೆಸ್ ಹಾಕೊಂಡ್ಬೇಕು, ಶಿಸ್ತು ಪರಿಪಾಲನೆ ಚಂದ ಕಾಣ್ಬೇಕು ನಾವು. ಒಂದೇ ನೋಡ್ರಿ, ಇವಾಗ ನಮ್ಗೆ ಯಾವ್ದಾದ್ರು ಯೂನಿಫಾರ್ಮ್ ಇದ್ರೆ ಬೇಜಾರಾಗ್ತದ. ಒಂದು ವಾರದಿಂದ ಶಾಲೆಗೆ ಹೋಗೋದು ಮಕ್ಳು ಶನಿವಾರ ದಿನ ಒಂದು ಕಲರ್ ಡ್ರೆಸ್ ಅಂದ್ರ ಖುಷಿ ಪಡ್ತಾವ. ನಾವು ಇಲ್ಲಿ ಕೂಡ ನೋವು ಪಡಬಾರ್ದು. ನಾವು 100 ಸೀರೆ ಬರೀ ಒಂದು ಡಿಸಿಪ್ಲಿನ್ ಆಗಿ ಒಂದೇ ರೂಲ್ಸ್ ಮಾಡ್ಯಾರ, ಸೀರೆ ಅದೇ ಸೀರೆ ಉಟ್ಕೊಂಡೆ ನಾವು ಜೂಮ್ ಕ್ಲಾಸ್ ಮಾಡ್ಬೇಕು, ಅದೇ ಸೀರೆ ಉಟ್ಕೊಂಡೆ ನಾವು ಧ್ಯಾನ ಮಾಡಬೇಕು, ಧ್ಯಾನ ಪ್ರಚಾರಕ್ಕೆ ಅದೇ ಸೀರೆ ರೂಲ್ಸ್. ಇವಾಗ ಬಿಳಿದು ಕೇಸರಿ ಹಿಂಗಿರ್ತಾವಲ್ಲ, ಅವು ಏನಿಲ್ಲ ನೋಡ್ರಿ ನಮಗ್. ನಾವ್ ಇಷ್ಟ ಬಂದ ಸೀರೆ ಉಟ್ಕೊಂಡು ಕಲರ್ಫುಲ್ ಆಗಿ ಕಾಣ್ಬೋದು ನಾವು. ಎಷ್ಟು ಸರಳ ಐತಿ, ಅಲ್ಲಿ ತೊಂದ್ರೆ ಇಲ್ಲ ನಮಗ, ಅಲ್ಲಿ ಸರಳ ಆನಂದನೇ ಪಡ್ಕೋರಿ ಎಲ್ಲದ್ರಲ್ಲಿ ಅಂತ ಸರ್ ಹೇಳ್ಯಾರ. ಹಂಗಾಗಿ ಪ್ರೀತಿಯಿಂದ ನಗು ಮೊಗದಿಂದ ಎಲ್ಲ ನನ್ನ ಮುಖದಲ್ಲಿ ಬೆಲ್ಲ ಹೊಡೆದ್ ಕಲ್ಲಂಗ್ ಹಿಂಗ್ ಕೂತನೆ ಅಂದ್ರ ಏನ್ ಮಾಡ್ತಾರೆ, ಧ್ಯಾನ ಮಾಡ್ತಾರ, ಏನ್ ಮಾಡ್ತಾರ, ಹೆಂಗ್ ಕೂತಾರ ನೋಡ, ಹೆಂಗದಾರ ನೋಡು, ಯಾವಾಗ ನೋಡಿದ್ರು ಉಪ್ಪು ಅಂತಾರ. ನಗು ಮುಖ ಇರ್ಬೇಕ್ರಿ. ಏನ್ ನಗ್ತಾ ಇದ್ರ ನನ್ನ ನಗು ನೋಡಿ ಏನಾರ ಬರೋ ಕಷ್ಟ ಇದ್ದು ಅಂದ್ರ ಅದ್ ಘಟನೆಗಳು, ಕಷ್ಟ ಅನ್ಬೇಡ ನಮ್ ಗುರು ಏನ್ ಘಟನೆಗಳಿದ್ರ ನಾನ್ ನಿನ್ ತಪ್ಪಿ ಬಂದೀನಿ ಏನ್ ದಾರಿಗಿಲ್ಲ ಅನ್ಬೇಕು. ನಮ್ಮ ನೋಡೆವು ನಗ್ತಾ ಇದ್ರ ಓಡ್ತಾ ಇರ್ಬೇಕವು. ಹಂಗ ಅಷ್ಟು ಮುಖದ ಮೇಲೆ ನಗು ಇರ್ಬೇಕು ನಮ್ಗ. ಏನೇ ಎಂತ ಘಟನೆ ಆಗ್ಲಿ ಕೂಡ ನನ್ನ ಮುಖದ ಮೇಲೆ ಒಂದು ಮಂದಹಾಸ ಮುಗುಳುನಗೆ ಇರ್ಬೇಕು ಅಂತ ತಿಳಿಸ್ತಾರ ಸರು. ಅದು ಧ್ಯಾನ ಮಾಡ್ತಾ ಮಾಡ್ತಾ ತನ್ನಿಂದ ತಾನೇ ಒಳಗಡೆ ಆನಂದ ಆದಾಗೇನೆ ಮ್ಯಾಲ್ಗಡೆ ನಗು ಬರ್ತೈತಿ. ಬೇರಿಗೆ ನೀರ್ ಹಾಕದಾಗೇನೆ ಗಿಡ ಚಿಗುರ್ತಾವ. ಮೇಲ್ ಒಂದ್ ಚಮ್ ನೀರ್ ಹೊಡೆದ್ ಮೇಲ್ ಹಸಿರಾಗಿಲ್ಲ ಅಂದ್ರೆ ಎಷ್ಟು ತನ ಹಸಿರಿರ್ತದ. ಇವತ್ತೊಂದ್ ಜೋಕ್ಸ್ ಹೇಳ್ತೀರಿ ನೀವು ಅಲ್ಲಿ ನಾವಲ್ಲಿ ಜೋಕ್ಸ್ ಹೇಳಿದ್ರೆ ಚೂರ್ ನಕ್ಕಾಗ ಒಂದ್ ಸ್ವಲ್ಪ ಚೆನ್ನಾಗ್ ಕಂಡ್ವಿ, ಆಯ್ತು. ಆ ಜೋಕ್ಸ್ ಮರಿತದ, ಒಂದ್ 2-3 ನಿಮಿಷಕ್ಕೆ ಮರದ್ಮೇಲೆ ಮತ್ ಹಂಗ ಆಗ್ತಿವಿ. ಇದು ಮೇಲ್ ಚಮ್ ನೀರ್ ಹೊಡೆದಂಗ ಈ ಒಳಗಡೆ ಬೇರಿಗೆ ನೀರ್ ಹಾಕೊಬೇಕು. ಅಂದ್ರೆ ಧ್ಯಾನ ಮೆಡಿಟೇಷನ್ ಏನ್ ಮಾಡ್ತದ, ಒಳಗಡೆಯಿಂದ ನಮ್ಮನ್ನ ನಗು ಮೊಗನ ಆನಂದನ ಒಳಗ ಆನಂದ ಆಗ್ತದಲ್ಲ, ಆಗ ಅದು ತನ್ನಿಂದ ತಾನೇನೆ ಮುಖದ ಮೇಲೆ ನಗು ಬರ್ತದ. ನಾವು ನಗ್ಬೇಕಂತ್ರು ನಗುದಿಲ್ಲ. ಯಾವತ್ತ ಆ ಮಂದಹಾಸ ಮುಖದ ಮೇಲೆ ಪಿರಮಿಡ್ ಮಾಸ್ಟರ್ ನೋಡ್ರಿ ಎಷ್ಟು ಚೈತನ್ಯ ಶಕ್ತಿ ಇರ್ತಾರ. ಯಾವಾಗ್ಲೂ ನಗು ಮುಖದಿಂದ ಇರ್ತಾರ, ಮುಗುಳುನಗೆ ಇರ್ತದ ಪಿರಮಿಡ್ ಮಾಸ್ಟರ್ಗಳಲ್ಲಿ. ಈ ನಾವು 18 ಸೂತ್ರಗಳಲ್ಲಿ ಪರಿಪಾಲನೆ ಮಾಡ್ತಾ ಇರ್ತೀವಿ, ಧ್ಯಾನ ಮಾಡ್ತಾ ಇವಿಷ್ಟು ಇವು ತನ್ನಿಂದ ತಾನೇ ಪರಿಪಾಲನೆ ಆಗ್ತಾವ. ಇದು ಇಂಥದೇ ಮಾಡ್ಬೇಕಂತ ಗೊತ್ತಿಲ್ಲ, ಗೊತ್ತಾ ಇರಲ್ಲ. ಅದ್ ತನ್ನಿಂದ ತಾನೇನೆ ಬರ್ತದ. ಈಗ ಹೌದಲ್ಲ ನಾನು ಹೀಗಿದ್ದೀನಿ ಅಂದ್ರೆ ಈ ರೂಲ್ಸ್ ಫಾಲೋ ಮಾಡ್ತೀನಿ ಅಂತ ಈಗ ಗೊತ್ತಾಗತ್ತದ. ಇಲ್ಲಿವರೆಗೂ ಇದು ನೋಡಿದ್ದಿಲ್ಲ ನಾವು, ಇದ್ರಷ್ಟು ಆಳವಾಗಿ ನೋಡಿದ್ದಿಲ್ಲ. ಈ 13 ಸೂತ್ರ ನೋಡ್ತಾ ಇದ್ದಂಗೆನೆ 1ನೇ ಸೂತ್ರ ನಾ ರೆಡಿ ಇದ್ದೀನಿ, ಇದು ಮಾಡೀನಿ. 2ನೇ ಸೂತ್ರ ಇದರಲ್ಲಿ ಇದ್ದೀನಿ. ನಾವು ಎದರಲ್ಲಿ ಇದ್ದೀವಿ ಅಂತಾನೆ ಗೊತ್ತಿಲ್ಲ. ಈ ಸೂತ್ರಗಳು ನೋಡಿದಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಿರಮಿಡ್ ಮಾಸ್ಟರ್ ಆದವರು ಇದರಲ್ಲಿ ಅದಾರ, ಎಲ್ಲ ಪರಿಪಾಲನೆ ಮಾಡ್ತಾರ. 13 ಸೂತ್ರಗಳನ್ನು ಅದಾರ, 18 ಪರಿಪಾಲನೆಯಲ್ಲಿಯೂ ಅದಾರ, ಎಲ್ಲ ಅದಾರ. ಪಿರಮಿಡ್ ಶಕ್ತಿ ಕಂಡ್ಕೊಂಡಿವಿ, ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ಕೊಂಡಿದ್ದೀವಿ, ನಿದ್ರೆ ಕಮ್ಮಿ ಮಾಡ್ಕೊಂಡಿವಿ, ಸತ್ಯನ ಅರ್ಥ ಮಾಡ್ಕೊಂಡಿದ್ದೀವಿ. ಮತ್ತ ಇನ್ನೊಬ್ಬರಿಗೆ ನೋವು ಮಾಡ್ಲಕ್ ಇಷ್ಟ ಪಡೋದಿಲ್ಲ ನಾವು. ಈಗ ನೋವು ಏನು ಅಂತ ಗೊತ್ತಾಗ್ಯದ. ನನ್ನ ನೋವು ನನಗಾದಾಗಂತ ಇನ್ನೊಬ್ರಿಗೆ ನೋವು ಪಡ್ಸಕ್ ಇಷ್ಟ ಆಗುದಿಲ್ಲ ನಮ್ಗ. ಮತ್ತ ನಾವೆಲ್ಲರೂ ಒಂದೇ ಅಂತ ಒನ್ನೆಸ್ ಆಗಿ ನೋಡು ಅಂತ ಹೇಳಿದ್ರಲ್ಲ, ನಾವೆಲ್ಲರೂ ಒಂದೇ. ಈ ಪಿರಮಿಡ್ ಮಾಸ್ಟರ್ಗಳೆಲ್ಲರೂ ಪಿರಮಿಡ್ ಅಲ್ಲಿ ಇರೋರು ಪಿರಮಿಡ್ ಮಾಸ್ಟರ್ಸ್ ಅಷ್ಟೇ ಅಲ್ಲ, ಪ್ರತಿ ಒಂದೂನು ಪ್ರಪಂಚದಲ್ಲಿ ಬಂದಿರುವ ಮಾನವರು ಎಲ್ಲರೂ ಒಂದೇನೆ. ಆ ಸೃಷ್ಟಿಕರ್ತ ಈ ಭೇದ ಭಾವ ಮಾಡ್ಲಾರ್ದೇನೆ ಒಂದೇ ಅಂತ ಕಳಿಸ್ಯಾನ ಅಂದ್ಮೇಲೆ ನಾವ್ ಯಾಕೆ ಇಲ್ಲಿ ಬಂದು ಭೇದ ಭಾವ ಮಾಡಿ ಅವರು ಬ್ಯಾರೆ ಇವ್ರು ಬ್ಯಾರೆ, ಆಕಿ ಕಾರ್ಗ ಈಕಿ ಬೆಳಗ, ಅವ್ರು ದೊಡ್ಡವರು ಸಣ್ಣವರು, ಅವ್ರು ರೊಕ್ಕಿಸ್ತರು ಶ್ರೀಮಂತರು ನಾವು ಬಡವರು, ಭೇದ ಮಾಡೋದು ನಾವ್ ಯಾಕ? ಎಲ್ಲರೂ ಒಂದೇ ಆತ್ಮ. ಶರೀರಗಳು ಬೇರೆ, ಈ ಪ್ರಾಪಂಚಿಕ ವಿಷಯಗಳು ಬೇರೆ, ಆತ್ಮ ಕೂಡ ಒಂದೇ ಅಲ್ಲ. ಹಂಗಾಗಿ ಆತ್ಮ ಶುದ್ಧಿ ಮಾಡ್ಕೊಳ್ಳೋಣ, ಶುದ್ಧ ಐತೆ ಅದು, ಅದಕ್ಕೆ ನೋವು ಮಾಡನ್ ಬೇಡ. ಅದ್ರ ಆತ್ಮದ ಹಸಿವನ್ನ ತಣಿಸ್ಬೇಕಂದ್ರ ಧ್ಯಾನ, ಆಧ್ಯಾತ್ಮಿಕ ಸತ್ಸಂಗಗಳು, ಈ ತರ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಒಳಗೊಂಡಿರ್ಬೇಕು ನಾವು. ಅದನ್ನ ಪರಿಪಾಲನೆಯಲ್ಲಿ ಇರ್ಬೇಕು. ಆ ಆನಂದನ ಆತ್ಮಾನಂದ, ಅವಾಗ ಆತ್ಮಕ್ಕೆ ಆನಂದ ಸಿಗ್ತದ. ಆತ್ಮನ ಹಿಂಸೆ ಮಾಡೋದ್ ಬೇಡ, ನಮ್ಮ ದೇಹನು ಕೂಡ ಹಿಂಸೆ ಮಾಡೋದ್ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ಇದನ್ನೇ ಗೊತ್ತಿರ್ಲಿಲ್ಲ, ಬರೀ ಇನ್ನೊಬ್ರು ಜಡ್ಜ್ಮೆಂಟ್ ಕಮೆಂಟ್ ಮಾಡೋದ್ರಾಗೆ ದಿನ ಹೋಗಿತ್ತು. ನಾ ಪ್ರೀತಿಸೋದ, ನಾ ಕರ್ರಗಿದ್ದೀನಿ, ನಾ ಕುಳ್ಳಿಗಿದ್ದೀನಿ, ನಾ ಇನ್ನೊಂದ್ ಸ್ವಲ್ಪ ಚಂದ ಕಾಣ್ಬೇಕು, ನಾ ದಪ್ಪ ಅದೇ, ಇಂಥದೇ ಮಾಡದೆ ಹೋದೆವು. ಮತ್ತ ಆಕಿ ದಪ್ಪ, ಆಕಿ ಸಣ್ಣ, ಆಕಿ ಕುಳ್ಳ, ಅವ್ರು ಶ್ರೀಮಂತರು, ಅವ್ರು ಬಡವರು, ಇಂಥ ಜಡ್ಜ್ಮೆಂಟ್ ಮಾಡೋದ್ರಾಗೆ ಹೋಯ್ತು. ನನ್ನನ್ನು ನಾನು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದು ಗೊತ್ತೇ ಇಲ್ಲ. ಒಬ್ರೊಬ್ರಿಗೆ ಕೈನೇ ಇರುದಿಲ್ಲ. ನಮ್ಗೆ 2 ದೇವ್ರ ಕೈ ಕೊಟ್ಟಾನ, ಬೇಡ ಥ್ಯಾಂಕ್ಸ್ ಹೇಳೋದು. ಕಣ್ಣಿಲ್ಲ ಒಬ್ರೊಬ್ರಿಗೆ, ಹುಟ್ಟು ಕುರುಡ್ರಾಗಿರ್ತಾರ, ನಮಗ್ ದೇವ್ರ ಕಣ್ಣು ಕೊಟ್ಟಿರ್ತಾನ, ಇದಕ್ ಥ್ಯಾಂಕ್ಸ್ ಹೇಳೋದ್ ಬೇಡ. ಇಂಥದೆಲ್ಲ ವಿಷಯನ ಪ್ರೀತಿಸೋದನ್ನ ಬಿಟ್ಟು, ಮತ್ತ ಆಮೇಲೆ
ಪ್ರಕೃತಿನ ಪ್ರೀತಿಸೋದ್ ಬಿಟ್ಟಿವಿ. ಪ್ರಕೃತಿ ಇರ್ಲಿಲ್ಲ ಅಂದ್ರೆ ಒಂದ್ ಕ್ಷಣ ಇರಲ್ಲ ನಾವು. ಮೂಗ್ ಹಿಡ್ಕೊಂಡ್ ಅಂತೀವ್ರಿ, ಉಸಿರು ಬೇಡ ಅಂದ್ರೆ ನೋಡಮ್ ಒಂದ್ 5 ನಿಮಿಷ ಇರ್ತೀವಿ ಏನ್ ಬಿಡ್ತೇವೆ ನೋಡೋಣ. ಬೇಕಿದ್ರೆ ಇದೊಂದು 1,00,000 ಮನೆ, ಒಂದಿಷ್ಟು ಮನಿ ಇರ್ಲಿಲ್ಲ ಅಂದ್ರೆ ನಡೀತದೆ, ಎಲ್ಲಾರ ಜೀವನ ಮಾಡ್ತೀವಿ ನಾವು ಆರಾಮ್ಸೆ. ಒಂದ್ 10 ತೊಲಿ ಬಂಗಾರ ಹಾಕೊಳ್ಳಿಲ್ಲ ಅಂದ್ರೆ ಜೀವನ ಮಾಡ್ತೀವಿ. ಮೂಗ್ ಹಿಡ್ಕೊಳ್ರಿ, ಮೂಗ್ ಹಿಡ್ಕೊಳಣ. ಉಸಿರು ಬೇಕ ಏನ್ ಒಂದ್ 10 ತೊಲಿ ಬಂಗಾರ ಬೇಕ? ಬಾ ತುಟ್ಟಾಗ್ಯದ ಈಗ ಬಂಗಾರ. 10 ತೊಲಿ ಬಂಗಾರ ಬೇಕಂದ್ರೆ ಒಂದ್ 10 ನಿಮಿಷ ಹೋಗಿ ಹಿಡ್ಕೊಂಡ್ಬಿಡ್ರಿ. ಯಾವ್ದ್ ಬೇಕು ನಮ್ಗೆ ಗೊತ್ತಾಗ್ಬಿಡ್ತದ. ಉಸಿರು ಬೇಕು ಮೊದಲ, ಅನ್ನ ಬೇಕು, ಹೋಳಿಗೆ ತುಪ್ಪ ಯಾವ್ದು ಇದು ತಿನ್ನೋದಕ್ಕಿಂತ ಖಾರ ನೀರು. ಹಸಿವಾದಾಗ ಖಾರ ರೊಟ್ಟಿನೇ ಕೂಡ ಅದು ಅಮೃತ ಅನಿಸಿ ಬಿಡ್ತೈತಿ ಆಹಾರ. ಹಾಗಾಗಿ ನನ್ನನ್ನು ನಾನು ಅಪ್ರಿಶಿಯೇಟ್ ಮಾಡ್ಕೋಬೇಕು ಮೊದಲು. ಎಷ್ಟು ಅದ್ಭುತವಾದ ಒಳಗಡೆ ಶರೀರದಲ್ಲಿ ಅಂಗಾಂಗಗಳ ಒಂದಿನಾರ ಧನ್ಯವಾದ ಹೇಳಿವಿ. ಏನಾರ ಹಾಳು ಮುಳು ತಿಂದು ಹೊಟ್ಟಿ ಕೆಡಿಸ್ಕೊಳ್ಳೋದು, ಏನಾರ ಸುರ್ಗಾಳಿ ವಿಚಾರ ಮಾಡಿ ತಲೆ ನುಸ್ಕೊಳ್ಳೋದು, ಲಿವರ್ ಕೆಡಿಸ್ಕೊಳ್ಳೋದು, ಕಿಡ್ನಿ ಯಾವ್ದಾರ ಸುಮ್ನೆ ಅಂಜಿಬಿಟ್ಟು ಕಿಡ್ನಿ ಕೆಡಿಸ್ಕೊಳ್ಳೋದು. ಒಂದೊಂದು ಅಂಗಗಳಿಗೆ ಒಂದೊಂದು ನಮ್ಮ ಗುಣಗಳನ್ನ ಅಳವಡಿಕೆ ಅದಾವ. ನಾವ್ ಏನ್ ಭಯ ಪಟ್ವಿಲು ಕಿಡ್ನಿ ಹಾಳಾಗ್ತಾವಂತ ಭಯ ಪಡ್ಬಾರ್ದು. ನನಗಂತೂ ಭಯ ಇರ್ಲಿಲ್ಲ ಬಿಡ್ರಿ. ಇಲ್ಲ ನನ್ನ ಕರ್ಮಾನುಸಾರ ದೇಹಕ್ಕೆ ಏನ್ ಬರ್ತಾವ, ಈ ರೋಗಗಳು ಬಂದ್ರು ಕೂಡ ಓಕೆ ಅನ್ಬೇಕು. ಈ ರೋಗ ಬಂತು ನನಗ್ಯಾಕೆ ಬಂತು, ನಾನು ದಾರು ಕುಡಿತಿದ್ದೇನ್ ಮತ್ತ ಈ ಕಿಡ್ನಿ ಹೋಗ್ಯದಂದ್ರ ಹಂಗೇನಿರಲ್ಲದು. ಶರೀರಕ್ಕ ಕರ್ಮಾನುಸಾರ ನಾವ್ ಹಿಂದ ಜನ್ಮ, ನನಗೀಗ ಅನಸ್ತದ ಹಿಂದಿನ ಜನ್ಮದಾಗ ಎಷ್ಟ ಕರ್ಮ ಮಾಡಿದ್ನೋ, ಯಾರ್ ಕಿಡ್ನಿಯನ್ನ ಹಾಳು ಮಾಡಿದ್ನೋ, ಕಸ್ಕೊಂಡಿದ್ನ ಏನ್ ಮಾಡಿದ್ನೋ, ಏನ್ ಡಾಕ್ಟ್ರಾಗಿ ಮಾರಿದ್ನ ಏನ್ ಮಾಡಿದ್ನೆ, ಯಾರಿಗಾರಿ ಏನ್ ತಗೊಂಡಿದ್ನ ಏನ್ ಮಾಡಿದ್ನೋ, ಅದಕ್ಕ ನನ್ ಕಿಡ್ನಿ ಹೋಗ್ಯದಂತ ಅಂತಿರ್ತೀನಿ ಯಾವಾಗ್ಲೂ ಕೂಡ. ಇವಾಗ ಮತ್ ಪಡ್ಕೊಂಡಿನಲ್ಲ, ಅದು ನಮ್ಮ ಯಜಮಾನ್ರಿಗೂ ಹೇಳ್ತಿರ್ತೀನಿ, ಪಾಪದವ್ರು ಅವ್ರು. ಇನ್ನ ನಾನಾರ ಪಾಪ ಮಾಡೀನಿ ಪುಣ್ಯ ಮಾಡೀನಿ, ಹಿಂದಿನ ಜನ್ಮದೋ ಈ ಜನ್ಮದೋ ಯಾವ ಕರ್ಮನೋ ಅನುಭವಿಸಿದ ಕಿಡ್ನಿ ಹೋಯ್ತ ಅಂತೇಳಿ ಅಂತಿದ್ನಲ್ಲ. ಎದ್ರೂ ಮಾಡ್ಲಾರ್ದವ್ರು ಪಾಪ ಒಂದು ಮುಗ್ಧ ಮಗುವಿನಂತವ್ರು ಕಿಡ್ನಿ ಕೊಡ್ಬೇಕಾಯ್ತು. ಅವ್ರ ಹಿಂದಿನ ಜನ್ಮದಾಗ ಯಾವ ಕಿಡ್ನಿ ಅವ್ರೇನ್ ಮಾಡಿದ್ರೆ ಯಾರಿಗ್ ಗೊತ್ತ. ಹಿಂಗ ನನಗೆ ವಿಚಾರ ಬರ್ತೈತಿ. ಅದಕ್ಕ ನಾನು ಮಾಡುವ ಕಾರ್ಯ, ಮಾತನಾಡುವ ಮಾತು ಪ್ರತಿಯೊಂದು ಆಶೀರ್ವಾದವಾಗಿರ್ತಾವ. ನಾವು ಒಳ್ಳೇದನ್ನ ಮಾಡಿದ್ರ ಒಳ್ಳೇದಾಗ್ತದ. ಬಾಲ್ ಒಗ್ದಂಗ ನಾವು ಯಾವ ಫೋರ್ಸಲ್ಲಿ ಒಗ್ದಿರ್ತೀವಿ ಅದೇ ಫೋರ್ಸಲ್ಲಿ ವಾಪಸ್ ಬರ್ತದ. ಏನು ಇದು ಪ್ರಕೃತಿಯ ನಿಯಮ. ಗೊತ್ತೇ ಇರ್ಲಿಲ್ಲ, ಇದು ಗೊತ್ತೇ ಇರ್ಲಿಲ್ಲ. ಬರೀ ನನಗ್ ಕಾಡ್ತೈತಿ, ನನ್ನ ರೊಕ್ಕಿಲ್ಲ, ನನಗ್ ಆರಾಮಿಲ್ಲ, ಇಲ್ಲ 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 ಅನ್ನೋದನ್ನ ನಾನು ಎಷ್ಟು ಬಾಯಿಯಿಂದ ಹೇಳ್ತೀನೋ, ಉಸಿರಿಂದ ಬರುತ್ತೋ, ನೆಕ್ಸ್ಟ್ ಉಸಿರು ತಗೊಂಡಾಗ ಅದು ನನಗೆ ಆಶೀರ್ವಾದ ಆಗಿ ಬರ್ತೈತಿ. ಅದಕ್ಕ ಯಾವತ್ತೂ ಪಾಸಿಟಿವ್ ಆಗಿರ್ಬೇಕು, ನೆಗೆಟಿವ್ ಮಾತಾಡಂಗಿಲ್ಲ. ನೆಗೆಟಿವ್ ಬರ್ಲೇಬಾರ್ದು. ಅದು ಪ್ರಕೃತಿಯ ನಿಯಮ, ಅದು ಪ್ರಕೃತಿಗೆ ಅವಶ್ಯ ಇಲ್ಲ ಇತ್ತು. ಅದು ತಗೊಂಡ್ರ ಅದು ಆ ಪ್ರಕೃತಿ ವಾಪಸ್ ನನಗೆ ಕೊಡ್ತೈತಿ. ನಾನು ಏನ್ ಅನ್ಕೋತೀನಿ ಅದು ಕೊಡ್ತಾನೆ. ನಾನು ಏನ್ ಅನ್ಬೇಕು ಇವಾಗ, ನಾನು ಆರಾಮಾಗಿರ್ಬೇಕಾಗಿತ್ತಂದ್ರೆ ನನಗೆ ಆರಾಮಿಲ್ಲ, ನನ್ಗೆ ಹಂಗಾಯ್ತು ಹಿಂಗಾಯ್ತು ಅನ್ನೋದನ್ನು. ಆರಾಮಾಗಿದ್ದೀನಿ ನಾನು. ಸುಲಭವಾದ ಟೆಕ್ನಿಕ್ ಅದಾವಲ್ಲ, ಪ್ರಕೃತಿಯ ನಿಯಮ ಹೆಂಗೈತಿ, ಏನಾಗ್ಬೇಕು ಅದೇ ಆಗಿರ್ತೈತಿ. ನಾನರೇ ಅದಕ್ಕೆ ಪಾಸಿಟಿವ್ ಆಗಿರ್ಬೇಕು. ಇನ್ನೊಂದಿಟ್ಟು ಭಯಗೊಂಡು ಶುಗರ್ BP ನಂಬರ್ ನೋಡೇನೆ ಗಾಬರಿಯಾಗಿ ಇನ್ನೊಂದಿಟ್ಟು ಹೆಚ್ಚಿಗೆ ಮಾಡ್ಕೊಂಡ್ಬಿಡ್ತಾರೆ. 150 ಬರ್ಬೇಕು, 170 20 ಹೆಚ್ಚಾಯ್ತು ಅಂದ್ರೆ ಗಾಬರಿ ಮಾಡ್ಕೊಂಡು ಶುಗರ್ ಗಾಬರಿ ಮಾಡಿ 250 ಮಾರ್ಕ್ತ ಇನ್ನೊಂದ್ 5 ನಿಮಿಷಕ್ಕೆ. ಏನ್ ಶುಗರ್ ತಿಂದಿರಲ್ಲ ಬಿಡಲ್ಲ, ಗಾಬರಿಗೆ 50 ಪಾಯಿಂಟ್ ಹೆಚ್ಚಿಗೆ ಮಾಡ್ಕೊಬಿಡ. ಗಾಬರಿ ಹೊಟ್ಟೆ ಮಾಡ್ಕೋಬಾರ್ದು. ಯಾವದಕ್ಕೂ ಗಾಬರಿ ಬೇಡ. ನನ್ನನ್ನು ನಾನು ಪ್ರೀತಿಸಬೇಕು, ನನ್ನ ದೇಹದಲ್ಲಿರುವ ಅಂಗಾಂಗಗಳನ್ನ ಪ್ರೀತಿಸ್ಬೇಕು. ನಾನು ಸುಮ್ಮನೆ ಕೂತ್ರು ಕೂಡ 24/7 ಕೆಲಸ ಮಾಡ್ತಾ ಇರ್ತಾವ. ರಕ್ತ, ಕಿಡ್ನಿ, ಲಿವರು, ಹಾರ್ಟು, ಪ್ರತಿ ಒಂದು ದೈವ ಒಳಗಡೆ ನನ್ನ ಶರೀರದಲ್ಲಿರುವ ಎಲ್ಲ ಅಂಗ ದೇವತೆಗಳು ನನ್ನ ದೈವವಾಗಿರ್ತಾವವು. ಅವು ಚೆನ್ನಾಗಿದ್ರೇನೆ ನಾನು ಚೆನ್ನಾಗಿರ್ತೀನಿ. ಅದಕ್ಕೆ ನನ್ನ ನಾನು ಅಪ್ರಿಶಿಯೇಟ್ ಮಾಡ್ಕೊಬೇಕು. ಪ್ರಕೃತಿನ ಅಪ್ರಿಶಿಯೇಟ್ ಮಾಡಬೇಕು, ಪ್ರಕೃತಿನ ಹೊಗಳ್ಬೇಕು, ಧನ್ಯವಾದ ಹೇಳ್ಬೇಕು, ಥ್ಯಾಂಕ್ ಯು ಹೇಳ್ಬೇಕು. ಅವ್ ಪ್ರಕೃತಿ ಇಲ್ಲಾರ್ದೆ ನಾನಿಲ್ಲ. ನನ್ನ ಅಂಗಾಂಗಗಳು ಕೆಲಸ ಚೆನ್ನಾಗಿ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಒಂದು ಅಂಗ ಕಳ್ಕೊಂಡು ತುಂಬಾ ಕಷ್ಟಪಟ್ಟು ಇವಾಗ ಈ ಧ್ಯಾನದಿಂದ ಮತ್ತೆ ನಾನು ಪುನರ್ಜನ್ಮ ಪಡ್ಕೊಂಡಿರೋದ್ರಿಂದ ಇನ್ನೆಷ್ಟು ಈ ಶರೀರಕ್ಕೆ ಹಿಂಸೆ ಮಾಡಬಾರ್ದು. ನನ್ನ ಪಾಲಿಸಿ ಏನಾಯ್ತಂದ್ರ ಈ ಶರೀರಕ್ಕ ಮನಸ್ಸಿಗೆ ಹಿಂಸೆ ಕೊಡ್ಬಾರ್ದು. ಶರೀರಕ್ಕೆ ಹಿಂಸೆ ಕೊಡುದು ಅದೇನು ಅಷ್ಟಕ್ಕೂ ಮೀರಿ ಯಾವ ಬಂದ್ರು ಓಕೆ, ಅದು ಕರ್ಮಾನುಸಾರ ಬಂದಂತ ಒಪ್ಕೊಳ್ಳೋದು. ಮಾನಸಿಕವಾಗಿ ಹಿಂಸೆ ಕೊಡ್ಕೊಂತೀವಿ, ಬೇಕು ಅಂತ ಇರ್ಲಾರ್ದಲ್ಲಿ ಇರ್ಬಿ ಬಿಟ್ಕೊಂಡಿವಂತ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಆಕೆ ಹಂಗ ಮಾಡಿದ್ಲು, ಇವ್ರು ಇದು ಮಾಡಿದ್ರು, ಇನ್ನೊಂದಿಷ್ಟು ರೊಕ್ಕ ಬೇಕು, ಇನ್ನೊಂದಿಷ್ಟು ಮನಿ ಬೇಕು, ಇಂಥವೆಲ್ಲ ಕಡಿಮೆ ಮಾಡಿದಾಗ ಮತ್ತೆ ಅಟ್ಯಾಚ್ಮೆಂಟು, ಮಕ್ಕಳಲ್ಲಿರುವ ಸಂಬಂಧಕ್ಕೆ ಅಟ್ಯಾಚ್ಮೆಂಟು, ಸ್ವಲ್ಪ ಒಂದ್ ಹೆಜ್ಜೆ ಹಿಂದೆ ಬರೋಣ ಡಿಟ್ಯಾಚ್ಮೆಂಟು. ಅವರು ಬಂದಾರ, ನಾವು ಬಂದೀವಿ. ಆದ್ರೆ ಒಮ್ಮೆ ಬಂದಿಲ್ಲ ಹೊಸು ಮಂದಿ ಇಲ್ಲಿ. ಒಮ್ಮೊಮ್ಮೆ ಬಂದೀವಿ, ಒಮ್ಮೊಮ್ಮೆ ಹೋಗ್ತಾ ಇರ್ತೀವಿ. ಪ್ಲಾಟ್ಫಾರ್ಮ್ ಒಂದೇ ಟ್ರೇನ್ ಬೋಗಿಯಲ್ಲಿ ಅವ್ರೊಂದ್ ಬೋಗಿಗೆ ಹತ್ತಾರ, ನಾನೊಂದ್ ಬೋಗಿಗೆ ಹತ್ತೀನಿ, ಅವ್ರೊಂದ್ ಬೋಗಿ, ಗಂಡ ಮನೆ ಮಕ್ಕಳು ಒಂದೊಂದ್ ಬೋಗಿ ಹತ್ತಾರ. ಅವ್ರ ಅಟ್ಯಾಚ್ಮೆಂಟ್ ಹಚ್ಕೊಂಡ್ಕೆ ಅವ್ರು ಹೋಗ್ಯಾರ ಅಂದ ತಕ್ಷಣ ಯಾರೇ ಗಂಡ ತೀರ್ಕೊಂಡ ಮೇಲೆ ಯಾರೇ ಹೆಂಡ್ರ ಸತ್ತೆ ಬಿಟ್ರನು
ಅಟ್ ಹಚ್ಕೊಂಡು ಮಾನಸಿಕ ಮಾಡ್ಕೊಂಡು ಜೀವ ಸಣ್ಣ ಮಾಡ್ಕೊಳ್ಳೋದು ಏನಿಲ್ಲ. ಬಂದಾಗ ಹೊಡಿತಾರ ಗಾಡಿ, ಮನಸ್ಸಿನ ಸ್ಥಿತಿ ಐತದು. ಅದಕ್ಕ ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್, ಎಷ್ಟು ಕರ್ತವ್ಯ ರೂಪದಿಂದ ಕೆಲಸಗಳನ್ನ ಮಾಡೋಣ, ಧರ್ಮದ ರೀತಿ ಕೆಲಸ ಮಾಡೋಣ, ಅಪೇಕ್ಷೆ ಇಟ್ಕೊಂಡು ಆಸೆ ಇಟ್ಕೊಂಡು ಕೆಲಸ ಮಾಡೋಣ ಬೇಡ ಅಂತ ನನ್ನ ಅನಿಸಿಕೆ. ಇದು ಈಗ ಹೇಳ್ತೀನಿ, ನಗು ಮೊಗದಿಂದ ಎಲ್ಲರನ್ನ ಈ ಮನೋಭಾವ ಇರ್ಬೇಕು. ನಾನ್ ಮಾತ್ರ ಕಮೆಂಟ್ ಜಜ್ಮೆಂಟ್ ಮಾಡ್ಕೊತ ಹೋಗ್ಬೇಕು, ನಮಗ್ ಯಾರು ಕಮೆಂಟ್ ಮಾಡ್ಬಾರ್ದಂತ. ಇದೇ ಅಂತ ನ್ಯಾಯ. ಹಂಗಾಗಿ ಎಲ್ಲರನ್ನ ಪ್ರೀತಿಯಿಂದ ಕಾಣೋಣ, ನಗು ಮೊಗದಿಂದ ಕಾಣೋಣ. ಎಲ್ಲಾ ಕೆಲಸ ಕಾರ್ಯಗಳನ್ನ, ನಮ್ಮ ಆಧ್ಯಾತ್ಮಿಕ ಕೆಲಸಗಳೇ ಮುಂಚೂಣಿಯಲ್ಲಿ ಇರೋಣ. ಎಲ್ಲದಕ್ಕೂ ಎಸ್ ಎಸ್ ಅಂತ ನಾನು ಅಂತ ಹೇಳ್ತಾನೆ. ಹಿಂಸೆಯಿಂದ ಪ್ರಾಣಿ ಹಿಂಸೆನ ಮಾಡೋಣ ಬೇಡ ಅಂತ ಹೇಳಕಂತ ಎಷ್ಟೊಂದು ಸರಳ ಧ್ಯಾನ ಕೊಟ್ಟಾರ ನಮ್ಮ ಗುರುಗಳು. 18 ಸೂತ್ರಗಳು ಇದರಾಗೆ ಬಂದಾವ ಅಂತ ಅನ್ಕೋತೀನಿ. ನಾನ್ ಪರಿಪಾಲನೆ ಇದ್ದಿದ್ದು 13 ಸೂತ್ರಗಳನ್ನು ಇದರಲ್ಲೇ ಬಂದಾವ, ಎಲ್ಲ ಹೇಳಿನಿ ಅಂತ ಅನ್ಕೊಂಡಿನಿ. ಎಸ್, ಬಹಳ ಅದ್ಭುತ ಐತಿ. ಹೀಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ, ಎಲ್ಲವೂ ಕೂಡ ಪಡ್ಕೊಳ್ಳೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದನ್ನ ಹೇಳಕ ಈ ಅವಕಾಶ ಮಾಡಿಕೊಟ್ಟ PMC ಕನ್ನಡ ಚಾನಲ್ನವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು. ನಮ್ಮ ಪತ್ರಿಜಿ ಗುರುಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ವಿಶ್ವದ ಶಕ್ತಿಯೇ ನಾನಾಗಿದ್ದೀನಿ, ಎಲ್ಲದಕ್ಕೂ ರೆಡಿ ಇರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.